ಸಮತೋಲನವನ್ನು ಕಾಯುತ್ತಾ ಜೀವನವನ್ನು ಸಾಗಿಸಬೇಕಾದವು. ಹೆಸರಿಂದ ಉಗ್ರಸೇನ ನಾನು.
ನಾನು ಉಗ್ರನಾಗಿದ್ದೇನೆ. ದುಷ್ಟರ ನಾಶಕ್ಕಾಗಿ ನಾನು ಉಗ್ರನಾಗಿರಬೇಕು. ಉಳಿದವರನ್ನು ನಾನು ಪೊರೆಯುವಲ್ಲಿ ಶಾಂತಚಿತ್ತನಾಗಿ ವ್ಯವಹರಿಸಬೇಕು. ನಮ್ಮ ಹಿರಿಯರು ನನ್ನನ್ನು ಈ ಪೀಠದಲ್ಲಿ ಕುಳ್ಳಿರಿಸುವಂತಹ ಕಾಲಕ್ಕೆ ಆಡಿದಂತಹ ಮಾತುಗಳದೇ. ಪ್ರಜಾಕ್ಷೇಮವನ್ನು ಹಾರೈಸುತ್ತಾ ಕಾಲಕ್ಕಳೆ ಮಗನೆಂಬ ಹಾಗೆ. ಮಗನದ ಬಗ್ಗೆ ಯೋಚನೆ ಮಾಡಿದರೆ ದೊಡ್ಡ ಪರಂಪರೆ ಹೊಂದಂಥ ನಗರ ನಮ್ಮದು. ಆರ್ಯಾವರ್ತದಲ್ಲಿ 56 ರಾಜ್ಯಗಳಿವೆ, 56 ರಾಜವಂಶ. ಅದರಲ್ಲಿ ಮಗಧ ಒಂದು ಶ್ರೇಷ್ಠವಾದಂತಹ ಪುರ. ಇಂಥ ಮಗಧಕ್ಕೆ ವರ್ತಮಾನ ಕಾಲಕ್ಕೆ ನಾನು ದೊರೆಯಾಗಿದ್ದೇನೆ. ರಾಮಾಯಣ ಕಾವ್ಯವನ್ನು ನೀವು ಕೇಳಿರಬಹುದು. ಆ ರಾಮಾಯಣದಲ್ಲಿ ಒಂದು ಅತ್ಯುತ್ತಮವಾದಂತಹ ಪಾತ್ರ ಉಂಟು, ರಾಮನ ಸಹೋದರ ಲಕ್ಷ್ಮಣನ ಪಾತ್ರ. ಆ ಲಕ್ಷ್ಮಣನ ತಾಯಿ ಈ ಮಗಧಕ್ಕೆ ಸಂಬಂಧಪಟ್ಟವಳು ಸುಮಿತ್ರಾದೇವಿ. ಆಮೇಲೆ ಬೃಹದ್ರಥನು ಮಗಧರೇ ಮೊದಲಾದಂತಹ ಜರಾಸಂಧ ನಾಮಾಂಕಿತರೇ ಮೊದಲಾದವರು ಹುಟ್ಟಿ ಬೆಳೆದು ತಮ್ಮ ಕೀರ್ತಿಯನ್ನು ಶಾಶ್ವತವಾಗಿ ಉಳಿಸಿ ಹೋದಂತಹ ಒಂದು ಪುರ ಇದು. ಅಂತಹ ಪುರಕ್ಕೆ ಪರಂಪರಾನುಗತವಾಗಿ ಬಂದಂತಹ ಅಧಿಕಾರದಿಂದಲಾಗಿ ನಾನೀಗ ರಾಜಪೀಠವನ್ನೇನೆ ದೊರೆಯಾಗಿ ಕಾಲ ಕಳೆಯುತ್ತಾ ಇದ್ದೇನೆ. ಪ್ರಜಾಕ್ಷೇಮವನ್ನೇ ಹಾರೈಸುತ್ತಾ ಜೀವನ ಸಾಗಿಸಿದಂತಾದರೆ ಎಲ್ಲರೂ ಸುಖಿಗಳಾಗಿ ಸಮೃದ್ಧವಾದ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ ಅಂತ ಒಂದು ವಾರ್ತಾವಾಹಕರು ಹೇಳಿದ್ರಲ್ಲ, ನಮಗೆ ಸಂತೋಷವಾಗಿದೆ. ಕೇವಲ ರಾಜಕೀಯ ಮಾತ್ರ ನೋಡಿದರೆ ಸಾಕಾಗುವುದಿಲ್ಲ, ಸಾಂಸಾರಿಕ ಜೀವನ ಬೇಕೋ ಬೇಡವೋ. ನಾಳೆ ವಿರೋಧಿಸಬೇಕಾದಂತಹ ಕಾಲಕ್ಕೆ ಯೋಗ್ಯ ಪುತ್ರರನ್ನು ಪಡೆದವರನ್ನು ಪ್ರಬುದ್ಧರನ್ನಾಗಿಸಿ ಪೀಠದಲ್ಲಿ ಕುಳ್ಳಿರಿಸಿ ನಾನು ವಾನಪ್ರಸ್ಥಾಶ್ರಮವನ್ನು ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಗುರುಗಳ ಆದೇಶದಂತೆ ಸತ್ಕುಲ ಪ್ರಸೂತೆಯಾದಂತಹ ಸುಶೀಲ ಎಂಬುವರನ್ನು ಮದುವೆಯಾದೆ. ಗಂಡು ಮಕ್ಕಳನ್ನು ಪಡೆಯುವ ಯೋಗ ನನಗೆ ಆಗ್ತದೆ. ಒಬ್ಬರಲ್ಲ, ಇಬ್ಬರಲ್ಲ, 3 ಮಂದಿ ಹೆಣ್ಣು ಮಕ್ಕಳನ್ನು ಪಡೆದೆ. ಹೇಮ ಸುಂದರಿ, ರೂಪಸುಂದರಿ, ಗುಣಸುಂದರಿ ಎಂಬ ಹಾಗೆ 3 ಹೆಸರಿರಿಸಿ 3 ಶಕ್ತಿಗಳ ಹಾಗೆ ಸಿರಿ, ಗೌರಿ, ವಾಣಿಯರ ಹಾಗೆ 3 ಮಂದಿ ಹೆಣ್ಣು ಮಕ್ಕಳು. ಅವರನ್ನು ಚೆನ್ನಾಗಿ ಪಡೆಯುತ್ತಾ ಇದ್ದೇನೆ. ಕೊಡಿಸಬೇಕಾದಂತಹ ವಿದ್ಯಾಬುದ್ಧಿಗಳನ್ನೆಲ್ಲ ಒದಗಿಸಿ ಈ ಕಾಲಕ್ಕೆ ಪ್ರಬುದ್ಧರಾಗಿ ಅರಮನೆಯಲ್ಲಿ ಜೀವನ ಸಾಗಿಸುತ್ತಾ ಇದ್ದಾರೆ. ಸಂಸಾರ ಜೀವನವನ್ನು ಸಂತೋಷ ಕೊಟ್ಟಿದೆ, ರಾಜಕೀಯ ಜೀವನ ನಮಗೆ ಸಂತೋಷ ಕೊಟ್ಟಿದೆ. ಉಭಯ ಜೀವನಗಳಲ್ಲಿ ಆನಂದವನ್ನು ಹೊಂದಿ ಕಾಲ ಕಳೆಯುತ್ತಾ ಇದ್ದ ಹಾಗೆ ನನಗೆ 60 ಆದದ್ದೇ ಗೊತ್ತಾ. ನನಗೆ ದಿವಸ ಸಂದತೆ ಗೊತ್ತಾಗಲಿಲ್ಲ. ನಮ್ಮವರು ಎಚ್ಚರಿಸುವುದಕ್ಕೆ ತೊಡಗಿದ್ರಲ್ಲ, ಮಂತ್ರಿಗಳು ಗುರುಗಳೆಲ್ಲ ಎಚ್ಚರಿಸುವುದಕ್ಕೆ ತೊಡಗಿದ್ರು. ಮಹಾರಾಜ ನನಗೆ 60 ಆಯಿತು. 60 ಆದರೆ ಏನಪ್ಪ ಅಂತ ಹೇಳಿದೆ ನಾನು. 60ರಲ್ಲಿ ಕೆಲವೊಂದು ವಿಧಿ ಮಾಡಿ ಪೂರೈಸಬೇಕು ಅಂತ ಹೇಳ್ತಾರೆ ಅವರು. 60 ಎಂಬುದೊಂದು ಅವಧಿ, ಸಂವತ್ಸರಗಳಿರುವುದು 60. ಅದಕ್ಕೊಂದು ಪೂರ್ವಕತೆ ಹೇಳ್ತಾರೆ ಕೆಲವರು. ನಾರದ ಸಂಸಾರಿಯಾದನಂತೆ 60 ಮಂದಿ ಮಕ್ಕಳನ್ನು ಪಡೆದನಂತೆ. ಕೊನೆಗೆ ಸಂಸಾರವೇ ಸಾಕು ಅಂತ ನಾರಾಯಣ ದೇವರಲ್ಲಿ ಬೇಡಿಕೊಂಡ ಕಾಲಕ್ಕೆ ಅವನ ಮರಳಿ ಮೊದಲನೇ ರೂಪ ಬಂತಂತೆ. ಆವಾಗ ಅವನಿಗೆ ಹುಟ್ಟಿದ 60 ಮಂದಿ ಮಕ್ಕಳು, ಪ್ರಭವ, ವಿಭವ, ಶುಕ್ರ ಮೊದಲಾದವರು. ಈ 60 ಮಂದಿ ಮಕ್ಕಳಿಗೆ ಒಂದು ವ್ಯವಸ್ಥೆ ಬೇಕೋ ಬೇಡವೋ. ಹಾಗಾಗಿಯೇ ಮಹಾವಿಷ್ಣುವಿನ ಅನುಗ್ರಹದಿಂದ ಆ 60 ಮಂದಿಗಳು ಸಂವತ್ಸರಾಭಿಮಾನಿ ದೇವತೆಗಳಾಗಿ ಕಾಲ ಕಳೆಯುವುದಕ್ಕೆ ತೊಡಗಿದರು. ಹಾಗೆ 60 ಬರ್ತದೆ. 60 ಮುಗಿದ ಮೇಲೆ ಮರಳಿ ಪ್ರಾರಂಭದಲ್ಲಿ ಶುಕ್ಲ ಅಂತ ತೊಡಗು ಬಂದ ಪ್ರಭವ ವಿಭವ ಅಂತ. ಹಾಗಾಗಿ 60 ಎಂಬುದು ನಮಗೆಲ್ಲರೂ ಹರಸುವ ಕ್ರಮವೇ ಹಾಗೆ. ಶತಮಾನಂ ಭವತಿ ಶತಾಯು ಪುರುಷ, ಒಂದು 100 ವರ್ಷ ಅಂತ ಎಲ್ಲರೂ ಹರಸುವಂಥದ್ದು. ಅದಕ್ಕಿಂತ ಅಧಿಕ ವರ್ಷ ಬದುಕಿದವರು ಲೋಕದಲ್ಲಿದ್ದಾರೆ. ಹಾಗಾಗಿ ಆ 100 ಬರುವ ಮಧ್ಯದಲ್ಲಿ 60 ಎಂಬುದೊಂದು ಘಟ್ಟ. ಆ ಘಟ್ಟದಲ್ಲಿ ಮಾಡಬೇಕಾದಂತಹ ಕಾರ್ಯಕ್ರಮಗಳು ಷಷ್ಠಬ್ದಿ ಪೂರ್ತಿ, ಮಾರ್ಕಾಂಡೇಯ ಹೋಮ, ಮೃತ್ಯುಂಜಯ ಹೋಮ ಇತ್ಯಾದಿಗಳನ್ನು ಗುರುಮುಖೇನವಾಗಿ ಮಾಡಿ ಪೂರೈಸಿದ್ದೇನೆ. ಇನ್ನಿರುವಂತಹ ಶೇಷಾಯುಷ್ಯದಲ್ಲಿ ನಾನು ಆರೋಗ್ಯಪೂರ್ಣನಾಗಿ ಜೀವನ ಸಾಗಿಸಬೇಕು.
ಎಂಬ ಉದ್ದೇಶದಿಂದ ನಮ್ಮವರೆಲ್ಲ ಮಾಡಿ ಪೂರೈಸಿದಂತಹ ಕಾರ್ಯಕಲಾಪ ಒಂದು ರೀತಿಯ ಉತ್ಸವವಾಗಿದೆ. ಉತ್ಸಾಹಕ್ಕೆ ಕಾರಣವಾಗುವಂಥದ್ದೇ ಉತ್ಸವ. ಆ ಉತ್ಸವದಲ್ಲಿ ನಾಡಿನ ಸಮಸ್ತರು ಭಾಗಿಗಳಾಗಿ ಸಂತೋಷವನ್ನು ಹೊಂದಿದ್ದಾರೆ. ನನಗೆ ಹರಕೆಯನ್ನು ಹೇಳಿದವರಿದ್ದಾರೆ. ನೀನು 100 ವರ್ಷ ಬಾಳಿ ಬದುಕು ಮಹಾಪ್ರಭು, ನಿನ್ನಂಥ ದೊರೆ ನಮಗೆ ಬೇಕು 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 ಅಂತೇಳಿ ಆನಂದ ಆಯಿತು ನನಗೆ. ಈ ಮಧ್ಯೆ ಸಭೆಯಲ್ಲಿದ್ದೇನೆ, ಒಬ್ಬರಾದರೂ ದೂರು ಕೊಡೋರಿದ್ದಾರ? ಯಾರೊಬ್ಬರು ದೂರು ಕೊಡುವುದಿಲ್ಲ. ಯಾಕಂದರೆ ಎಲ್ಲರೂ ಸಮೃದ್ಧವಾಗಿ ಬಾಳಲು ಸಾಗಿಸ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಹಾಗಾದರೆ ಏನು, ನನ್ನ ಮಕ್ಕಳಲ್ಲಿ ಮಾತಾಡಬೇಕು ಒಂದು ಮನಸ್ಸಾಗಿದೆ ನನಗೆ. ಅಂಥಪುರದವರೆಗೆ ಹೋಗಿ ಮಾತನಾಡಿಸುವುದಲ್ಲ, ಸಭೆಗೆ ಕರೆದು ಅವರ ಪ್ರಭುತ್ವತೆ ಏನು ಅಂತ ನೀವು ಅರ್ಥ ಮಾಡಬೇಕು. ಅದಕ್ಕಾಗಿ ಯಾರಲ್ಲಿ ಮಕ್ಕಳನ್ನು ಸಭೆಗೆ ಬರಲಿಕ್ಕೆ ಹೇಳಿ. ನೀನು ಬೇಗ ಅನ್ನೋದು ಕಾಣುತ್ತಿಲ್ಲ ಅಂದ ನನ್ನ ತಂದೆ ಕಾಣಬೇಕು. ನೀನನ್ನು ಕಾಯುವ ಊರಲ್ವ ಇದು? ಒಂದು ರೀತಿಯ ಕಾಯುವ ಕ್ಷೇಮವ ಎಲ್ಲ ಹೇಗಿದ್ರಿ ಒಳಗೆ? ಕಾರಣದ್ದು ಯಾಕೆ ಗೊತ್ತುಂಟ? ಅಲ್ಲ, ನಿಮ್ಮನ್ನೊಂದು ಪ್ರಶ್ನೆ ಉಂಟು ನನಗೆ. ನೀನು ಅಲ್ಲಿವರೆಗೆ ಬರುವವರೆಗೆ ಕಾಯುವುದಿಲ್ಲ ಹಾಗಿಲ್ಲ. ಅಂತಪುರದವರೆಗೆ ಇಲ್ಲ ಇಲ್ಲ, ಯಾವತ್ತು ಅಲ್ಲಿ ಬಂದ ಮೇಲೆ 4 ಪ್ರಶ್ನೆಗಳು ಇವತ್ತು ಬಂದು ಕೂಡ ಪ್ರಶ್ನೆ ಕಾರಣ ಉಂಟು, ಉತ್ತರ ಇಲ್ಲ ನಿನ್ನಲ್ಲಿ. ಪ್ರಶ್ನೆ ನಿಮ್ಮಲ್ಲಿ ಈಗ ಪ್ರಶ್ನೆ ಉಂಟು. ಅಪರಲ್ಲಿ ಮಗಳ ಪ್ರಶ್ನೆಯ? ಹೌದು. ಆದೀತಪ್ಪ, ಸಾಧ್ಯ ಆದ್ರೆ ಉತ್ತರ ಸಾಧ್ಯ ಆದ್ರೆ ಉತ್ತರ ಕೊಡ್ಬೇಕಂತ ಕಲಿಸಿದೆ ನಗೆದಾದ ಲೋಕ ವಿಜ್ಞಾನ, ಕಲಿಸಿದೆ ನಗೆದಾದ ಲೋಕ ವಿಜ್ಞಾನ. ನಿಮಗೆ ಎಷ್ಟು ಬಾರಿ ವಂದಿಸಿದ್ದು ನಮಗೆ ಸಾಕು ಎನಿಸುವುದಿಲ್ಲ. ಹೌದಾ? ಹಾಗಾಗಿ ವಂದಿಸುವುದು ನಾವು. ನಮಸ್ಕಾರ ಪ್ರಿಯ ಯಾರು ಲೋಕದಲ್ಲಿ? ಯಾರು ಅವ? ಯಾರು? ಸೂರ್ಯ. ಆದ್ರೆ ನಮಸ್ಕಾರ ಪ್ರಿಯ ಭಾನು. ಹೌದು. ಅಭಿಷೇಕ ಪ್ರಿಯ ರುದ್ರ. ಅಲಂಕಾರ ಪ್ರಿಯ ವಿಷ್ಣು. ಇನ್ನೊಬ್ಬ ಇದ್ದಾನೆ, ಅವನ ಹೆಸರು ಹೇಳುದು ಬೇಡ ಅಂತ. ನಾಲೋಕದ ಪ್ರಿಯ. ಹಾಗೆ ನಾನೇನು ಸೂರ್ಯನ ಹಾಗೆ ನಮಸ್ಕಾರ ನಿಮಗೆ ವಂದಿಸುವುದಕ್ಕೆ ಬಲವಾದಂತಹ ಕಾರಣ ಉಂಟು. ನಿನ್ನ ವಂದನೆ ಕಡಿಮೆ ಆದ್ರೆ ನನಗೇನೋ ಕೋಪ ಬರ್ತದ? ಇಲ್ಲ. ಮತ್ತೆ ನೀನು ಯಾಕೆ ಪದೇ ಆದ್ರೆ ನಮ್ಮ ಮನಸ್ಸಿನ ಸಂತೋಷಕ್ಕಾಗಿ ನಾವು ವಂದಿಸುವುದು. ಯಾಕಮ್ಮ? ಈಗ ನೀನು ಖಾಲಿ ಸಂಗೀತ ಕಲಿಯುವಾಗ ಹೇಳಿದ್ದಲ್ವಾ, ನನಗೆ ಉಳಿದ ರಾಗದ ಅಭ್ಯಾಸ ಮಾಡಿದ್ದರು. ಒಂದು ತಮಾಸಿನಲ್ಲಿ ಬಹಳ ಹೌದು ತಮಾಸ ರಾಗ. ಹೌದು ಮಾತಾಡ್ತದೆ ರಾಗಕ್ಕೆ ಜನಕ ಅಮ್ಮ ಆಶ್ಚರ್ಯ. ಯಾಕೆ? ನಮ್ಮ ಈ ಊರಿನಲ್ಲಿ ಬರ್ಬೇಕಷ್ಟೇ, ಇನ್ನು ಬರ್ಬೇಕಷ್ಟೇ. ನಮ್ಮ ನಾಡಿನಲ್ಲಿ ಊರಿನಲ್ಲಿ ಸಂಭ್ರಮವೇ ಸಂಭ್ರಮ. ಯಾಕೆ? ಯಾಕೆ?
ನಿಮ್ಮ 60ನೇ ಹುಟ್ಟು ಹಬ್ಬ ಅಲ್ಲ? ಅದು ಮೊನ್ನೆ ಮುಗಿದದಷ್ಟೇ ಅಲ್ವ? ಮೊನ್ನೆ ಮುಗಿದ್ರು ಕೂಡ ಸಂಭ್ರಮ ಮುಗಿಯಿತು. 60ರ ಸಂಭ್ರಮ, ಪೂರ್ತಿ ಕಾರ್ಯಕ್ರಮ. 60ರ ಸಂಭ್ರಮ ನಾವಿರುವಾಗ ಅದೆಷ್ಟೋ ಕಾರ್ಯಕ್ರಮಗಳು ಇಲ್ಲಿ ನಡೆದು ಹೋಯ್ತು. ನೀನು ಕುಣಿದದೇ ಕುಣಿದು, ಇವಳು ಹಾಡಿದ್ದೆ ಹಾಡಿದ್ದು. ಮತ್ತೆ ಎಂಥ ಕುಣಿದದು ನಾವು. ನಮ್ಮ ಪ್ರತಿಭೆಯನ್ನೆಲ್ಲ ಅವತ್ತು ಹೊರಗೆ ಹಾಕಿದ್ದೇವೆ. ಬಂದವರನ್ನೆಲ್ಲ ಸ್ವಾಗತ ಮಾಡಿದ್ದೇವೆ. ಹೌದು. ಉಪಚಾರದ ವ್ಯವಸ್ಥೆ ಎಲ್ಲ ಇವಳಿಗೆ ಗುಣ ಸಾಕಾಗಿ ಹೋಗಿದೆ ಅವತ್ತು. ಹೇಳಿದ್ರು ನಾನು ಉಪಚಾರ ಆದ್ರೆ ಎಂತದ್ದು. ಮತ್ತೆ ಅವಳಿರುವಾಗ ನಮಗೆ ಬೇರೆ ಬೇಕಾ? ಹಾಗೆ ಆ ಸಂಭ್ರಮದಲ್ಲಿ ಕಾಲವನ್ನು ಕಳೆಯುತ್ತಿರುವಂತಹ ಸಂದರ್ಭದಲ್ಲಿ ಇವತ್ತು ನಮಗೆ ಆಶ್ಚರ್ಯವಾದದ್ದು ಅಂತ, ಏನು? ಯಾವತ್ತು ನಿಮ್ಮ ಸಭಾ ಕಲಾಪಗಳನ್ನೆಲ್ಲ ಮುಗಿಸಿ ನಮ್ಮ ಅಂತಃಪುರವನ್ನು ಪ್ರವೇಶಿಸಿ ನಮ್ಮ ಯೋಗಕ್ಷೇಮವನ್ನು ಅಲ್ಲಿ ನೀವು ವಿಚಾರಿಸುವವರು ಯಾವ? ನಾನು ಈಗೀಗ ರಾಜಕೀಯ ಬೇಗ ಮುಗಿಸುವುದು ಸಭೆಯಲ್ಲ. ಹೌದು. ಯಾಕಂದ್ರೆ ರಾಜಕೀಯದ ದೊಡ್ಡ ವಿಷಯ ಎಂತದ್ದಿಲ್ಲ, ಇಲ್ಲ ಇದ್ದದಿರುವಂತದ್ದು. ನಿಮ್ಮಲ್ಲಿ ಸಂಭಾಷಣೆಗೆ ಬೇಕಾಗಿ ನಾನು ಬೇಗ ಮುಗಿಸಿ ನೀವು ಬರ್ತೀರಿ, ನಮ್ಮಲ್ಲಿ ಮಾತಾಡ್ತೀವಿ. ಹೌದು. ಆದ್ರೆ ಇವತ್ತು ಆಶ್ಚರ್ಯ ನಿಮ್ಮ ಜೊತೆಗೆ ಕುಳಿತು ಮಾತಾಡ್ಲಿಕ್ಕೆ ತೊಡಗಿದ್ರೆ ಇದು ಹೊತ್ತು ಹೋದದ್ದೇ ಗೊತ್ತಾಗುದಿಲ್ಲ. ಅಸ್ತಿ ಒಡಲು ನಮಗೂ ಗೊತ್ತಾಗುವುದಿಲ್ಲ. ಹಾಗಾಗಿ ಇವತ್ತು ಆಶ್ಚರ್ಯ ಆದದ್ದು ಯಾಕೆ? ಇಷ್ಟು ಮಂದಿ ಸೇರಿದಂತಹ ಸಭೆ, ಈ ಸಭೆಯ ಮಧ್ಯಭಾಗಕ್ಕೆ ಮಕ್ಕಳೇ ಇಲ್ಲಿ ಬನ್ನಿ ಎನ್ನುವುದಾಗಿ ಕರೆದಿದ್ದೀರಿ. ಹೌದು. ನಿಮ್ಮ ಕರೆಗೆ ನಾವು ಓಡೋಡಿ ಬಂದಿದ್ದೇವೆ. ನಿಮಗೆ ಸಭಾ ಕಂಪನ ಉಂಟಂತ ತಿಳಿಯಬೇಕು. ಕೆಲವರಿಗೆ ಮೊದಲು ವೇದಿಕೆಗೆ ಏರುವ ಕಾಲಕ್ಕೆ ಒಂದು ಭಯ ಇರ್ತದೆ. ಹೌದು, ನಿಜ. ಸಭಾ ಕಂಪನ ನಿಮಗೆ ಅದು ಉಂಟಂತ ತಿಳಿಬೇಕು. ಇಟ್ಟು ಸಭಾಸದರ ಮುಂದೆ ನೀವು ಮಾತಾಡ್ತೀರಾ ಅಲ್ಲ, ಭಯದಲ್ಲಿ ದೂರ ಕುಳಿತುಕೊಳ್ತೀರಾ, ಅದು ತಿಳಿಲಿಕ್ಕೆ ಬೇಕಾಗಿ ನಾನು ಕರೆದದ್ದು. ಈ ಸಭೆಯಲ್ಲಿ ನಾವೀಗ ಇಲ್ಲವೇ ಇಲ್ಲ, ನನಗೆ ಇಲ್ಲಪ್ಪ. ಹಾಗಾಗಿ ಈ ಸಭೆಗೆ ನಾವು ಬಂದಿದ್ದೇವೆ. ನೀವು ಕರೆಸಬೇಕಾದ್ರೆ ಒಂದು ಕಾರ್ಯಕಾರಣ ಎನ್ನುವುದು ಬೇಕೇ ಬೇಕು. ಕಾರಣವಿಲ್ಲ, ಕಾರ್ಯ ಉಂಟ ಮಗಳೇ? ಇಲ್ಲ. ನಿಮ್ಮ ನೀವೀಗ ಕರೆಸಬೇಕಾದ್ರೆ ಏನು ಕಾರಣ ನಮ್ಮ ಮೂವರಲ್ಲಿ ನೀವು ಹೇಳಿದ್ರೆ ತಟ್ಟನೆ ಮಾಡಿ ನಾವು ಪೂರೈಸ್ತೇವೆ. ಈಗ ಇವಳಿಗೆ ಅಭಿಪ್ರಾಯ ಇಲ್ಲವಾಗಿದ್ರೆ? ಇಲ್ಲ. ನಿನಗೂ ಅಭಿಪ್ರಾಯ ಇಲ್ಲ. ನಾನೊಬ್ಬಳೆ. ಅಕ್ಕ ಹೇಳಿದ ಮಾತು ಸರಿ. ಅವಳು ಹೇಳಿದಕ್ಕೆ ನಿಮ್ಮೆಲ್ಲ ಸಹಮತ. ನಾನು ಹೇಳಿದ್ರೆ ಗುಣ ಕೇಳ್ತ. ಹೌದೌದು. ಮತ್ತೆ ನಾನು ಹೇಳಿದ ಮಾತು ರೂಪದಲ್ಲಿ ವಿರೋಧ ಇಲ್ಲ, ಯಾವೊಂದು ವಿರೋಧವೇ ಇಲ್ಲ. ಹೇಳಿದಕ್ಕೆ ಒಂದು ಸಹಮತವೇ. ನನ್ನದು ಎಂತ ಕೋಮಲ ಶರೀರ ಪರಮ ಕೋಮಲೆ ಮಮತೆಯರು ಕೇಳಿರಿ. ನಿಲ್ಲಿಸಿದ್ಯಾಕೆ? ಓ ಅಪ್ಪಯ್ಯ, ನಿಮಗೆ ಕೊಡುದು ನಾನು ಕೊಡುದಿಲ್ಲ. ನಿಮಗೆ ಕೂಡುದಿಲ್ಲ ಅಂತ ಹೇಳ್ತೀನಿ, ಮತ್ತೆ ಕೂಡ ನೀವು ಬಿಡುವುದಿಲ್ಲಲ್ವಾ? ಹೆಚ್ಚಾಯ್ತಾ? ಅಲ್ಲ, ಆದ್ರೆ ಒಂದು ವಿಷಯ, ನೀವು ಈ ನಾಟ್ಯ ಮಾಡುವಾಗ ನಿಮ್ಗೆ ಪ್ರಾಯ ಆದದ್ದು ಗೊತ್ತೇ ಆಗುದಿಲ್ಲ ನಮಗೆ. ಹೌದಾ? ಎಲ್ಲರೂ ಹೇಳ್ತಾರೆ 65 ಅಂತ. ಎಲ್ಲ ಹೇಳೋದಲ್ಲ, ಅದೇ ಇದ್ದ ವಿಷಯವೇ. 60 ಆದ್ರೂ ನಿಮ್ಮ ಉತ್ಸಾಹಕ್ಕೆ ಮೆಚ್ಚಲೇಬೇಕು ನಾವು. ಮಕ್ಕಳ ನೀವು ಕಣ್ಣ ಮುಂದೆ ಬಂದ್ರೆ ನನಗೆ ಉತ್ಸಾಹವೇ. ನನಗೆ ಕೌಮಾರಿ ಮತ್ತೆ ಅಷ್ಟು ಸಂತೋಷ ಆಗುವಂಥದ್ದು. ನಾನು ಹೆಚ್ಚು ಕುಡಿದ. ಹೌದಪ್ಪ. ಹೌದು, ಅದು ನೀವಿದ್ದ ಕಾರಣ. ಅವ್ರಿಗೆ ದೊಡ್ಡದಲ್ಲ, ಬಿಟ್ಟು ಬಿಡು. ಇನ್ನೊಂದು ಕಡೆಗೆ ಸ್ವಲ್ಪ ಕಡಿಮೆ ಮಾಡಿ ಸರಿ ಮಾಡಿ. ಮಕ್ಕಳೇ, ಪರಮ ಕೋಮಲೆಯರು ನೀವು. ಕೋಮಲವಾದಂತಹ ದೇಹವನ್ನು ಹೊಂದಿರು. ನಿಮ್ಮ ರೂಪ ನೋಡಿದ್ರೆ ನನಗೆ ಸಂತೋಷ ಆಗ್ತದೆ. ಎಷ್ಟು ಬೇಸರಲ್ಲಿ ರಾಜಕೀಯದಲ್ಲಿ ಮಕ್ಕಳು ನನ್ನ ಕಣ್ಣ ಮುಂದೆ ಬಂದ್ರ ನನ್ನ ಬೇಸರಲ್ಲ ಜರ್ರನ್ನು ಜಾರಿ ಹೋಗಿದ್ದಾರೆ. ನನಗೆ ಆನಂದವಾಗುವಂಥದ್ದು. ಬೆಳೆದಿದ್ದೀನಿ ಸಂತೋಷದಿಂದ. ಜೊತೆಗೆ
ವಿದ್ಯಾಬುದ್ಧಿಯನ್ನು ಹೊಂದಿದ್ದೀರಿ. ಏನು ಮಾಡುವ, ಏನಾಯ್ತು? ಇಷ್ಟೆಲ್ಲ ನೀವು ಹೊಂದಿರುವ ಕಾಲಕ್ಕೆ ನೆನಪು ಮಾಡುದಿಲ್ಲ ನಾನು. ಏನಪ್ಪ ಬಾಲ್ಯದಲ್ಲಿ ಆಸೆ ಇರುವುದು ಸಹಜ ಅಲ್ವಾ ಮಾತಾಪಿತರಿಗೆ? ಹೌದು. ಗಂಡು ಸಂತಾನ ಬೇಕು, ಗಂಡು ಸಂತಾನ ಬೇಕು ಅಂತ ಭಗವಂತ ನನಗೆ 3 ಮಂದಿ ಹೆಣ್ಣು ಮಕ್ಕಳನ್ನ ಅನುಗ್ರಹ ಮಾಡಿದ. ಆದ್ರೆ ನನಗೆ ದೊಡ್ಡ ಖೇದ ಏನು ಇಲ್ಲ ಅದರಲ್ಲಿ. ಯಾಕೆ? ಸಿರಿ ಗೌರಿ ವಾಣಿಯರ ಹಾಗೆ 3 ಮೂರ್ತಿಗಳಿಗೆ ಸ್ಫೂರ್ತಿಯ ಸೆಲೆಯಾಗಿರುವಂತವರು 3 ಮಂದಿ ದುರ್ಗೆಯರು. ಹೌದಾ? ಪಾರ್ವತಿ ದೇವಿ, ಸರಸ್ವತಿ ದೇವಿ, ಲಕ್ಷ್ಮೀ ದೇವಿ, ನಿಜ. 3 ಮಂದಿ ಆ ದುರ್ಗೆಯರ ಹಾಗೆ ನನ್ನ ಮನೆಯಲ್ಲಿ ನೀವು ತುಂಬಿದ್ದೀರಲ್ಲ. ಹಾಗಾಗಿ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು ಎಂಬ ಉದ್ದೇಶದಿಂದಲೇ ಗುರುಮಠಕ್ಕೆ ನಿಮ್ಮನ್ನು ಕಳಿಸಿದ್ದಲ್ಲ, ಗುರುಗಳನ್ನು ಮನೆಗೆ ಬರೆಸಿದ್ದ ವಿದ್ಯಾಭ್ಯಾಸಕ್ಕಾಗಿ. ಆ ಹೊತ್ತಿಗೆ ಹೇಳಿದನಲ್ಲ, ಓದು ತಿಳಿವಿಂಗಾಗಿ, ಓದು ಸಂತಸಕ್ಕಾಗಿ, ಓದು ಸಾಹಿತ್ಯ ಸಾಗರವನ್ನು ಅರಿತುಕೊಂಬುದಕ್ಕಾಗಿ ಓದುತ್ತಾ ಓದುತ್ತಾ ಜಾಣ್ಯರಾಗಿ ಮಕ್ಕಳೇ. ಹೌದಾ? ಗುರುಗಳು ಒಂದು ಹೇಳಿದ್ರು ನನಗೆ, ಅಯ್ಯ ಪುಣ್ಯಾತ್ಮ, ನೀನು ದೀರ್ಘಕಾಲ ಅಭ್ಯಾಸ ಮಾಡಿದ್ದರು, ನಿನ್ನ ಮಕ್ಕಳು ಕೆಲವೇ ದಿವಸದಲ್ಲಿ ಅಭ್ಯಾಸ ಮಾಡಿದ್ದಾರೆ. ಮಹಾಜಾಡೆಯರವರು, ಒಳ್ಳೆ ತೀಕ್ಷ್ಣ ಮತಿ ಉಳ್ಳವರು. ನಾನು ದೀರ್ಘಕಾಲ ಅಭ್ಯಾಸ ಮಾಡಿದರೆ ಕೆಲವು ದಿವಸದಲ್ಲಿ ನೀವು ಅಭ್ಯಾಸ ಮಾಡಿದ್ದೀರಿ ಅಂದ್ರೆ ಮಕ್ಕಳಲ್ವಾ? ಅಲ್ಲ, ನಾನು ದೀರ್ಘಕಾಲ ಇದ್ದೇನೆ ಅಂದ್ರೆ ನಾನು ಹಪ್ಪ ಹೆಟ್ಟ ಅಂತ ಆಯ್ತಾ ಇಲ್ಲ, ಮಕ್ಕಳು ಬುದ್ಧಿವಂತೆಯರು ಅಂತ ಆಯ್ತು. ಹಾಗಾಗಿ ಇನ್ನುವರಿಗೆ ಕಲಿಸುವುದಕ್ಕೆ ಏನೂ ಇಲ್ಲ. ಅವಾಗ ಇವಳು ಹೇಳಿದ್ರು, ನಾನು ನಾಟ್ಯ ಮಾಡ್ತೇನೆ, ಸ್ವಲ್ಪ ಭರತನಾಟ್ಯ ಬೇಕಪ್ಪ, ಕಲಾದೇವಿ ಆರಾಧನೆ ಅಲ್ವಾ ಬೇಕಪ್ಪ. ಹಾಗಾಗಿ ಅವಳಿಗೆ ನಾಟ್ಯಾಭ್ಯಾಸ. ನೀನು ಹೇಳಿ ನಾನು ಸಂಗೀತ ಕಲೆಯನ್ನು ಮುಂದುವರಿದ್ದೇನೆ. ಹೌದಪ್ಪ. ಈಗ ಸಂಗೀತ ಅಭ್ಯಾಸಕ್ಕೆ ವ್ಯವಸ್ಥೆ ಇದೆಲ್ಲವನ್ನು ಮಾಡಿ ಇವಳು ಉಳಿದ ಕಸೂತಿ ಕಲೆ ಇತ್ಯಾದಿ 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 ಅದು ನನ್ನದಿದ್ದದ್ದೇ ಯಾವಾಗ. ಹೌದಪ್ಪ, ನೀನು ಯಾವಾಗಲೂ ಸೂಜಿ ಉಳ್ಕೊಂಡೆ ನೋಡ್ತಾ ಇದ್ದೇನೆ. ಹೌದು, ಬೇಕದಲ್ಲ. ಆಗಲಿ ಇದೆಲ್ಲವನ್ನು ಕಲಿತು ಈ ಕಾಲಕ್ಕೆ ಪ್ರಬುದ್ಧರಾಗಿದ್ದೀನಿ. ಶೈಶವವಲ್ಲ, ಬಾಲ್ಯ ಅಲ್ಲ, ಈಗ ಯೌವನ. ಪಡೆದಂತಹ ವಿದ್ಯೆ ಜ್ಞಾನ ಇದೆಯಲ್ಲ, ಆ ಜ್ಞಾನ ಕೆಲಸ ಮಾಡ್ತಾ ಮಂಥನ ಮಾಡ್ತಾ ಇರ್ತದೆ ತಲೆಯೊಳಗೆ. ಹೊಸ ಹೊಸ ಯೋಚನೆಗಳು, ಹೊಸ ಹೊಸ ಯೋಜನೆಗಳು, ಮುಂದೆ ಹೀಗೆ ಹೇಗಾಗಬಹುದು, ಭವಿತವ್ಯ ಹೇಗಿರ್ಬೋದು ಎಂಬಂತಹ ಕಲ್ಪನೆಗಳೆಲ್ಲ ಬರುವಂತಹ ಕಾಲ. ಭೂತವನ್ನು ದರ್ಶಿಸಿ ನಾವು ವರ್ತಮಾನವನ್ನು ಚೆನ್ನಾಗಿ ನೋಡ್ತಾ ಭವಿತವ್ಯದ ಬಗ್ಗೆ ಒಂದು ಕಲ್ಪನೆ ಕಟ್ಟಿಕೊಳ್ಳುವಂತಹ ಸಂದರ್ಭ ಇದು ಈ ಯೌವನ ಅಂತ ಹೇಳುವಂಥದ್ದು. ನಿಜ. ಹಾಗಾಗಿ ಯೌವನದ ಕಾಲ ನಿಮಗೆ, ನಿಮ್ಮಲ್ಲಿ ಪ್ರಶ್ನೆ ಕೇಳಿ ಒಂದು ಉತ್ತರ ಪಡೆಯೋಣ ಅಂತ ಆಯ್ತು ನನಗೆ. ಹೌದಪ್ಪ, ನೀವು ಎಷ್ಟು ಜ್ಞಾನ ಹೊಂದಿದ್ದೀರಿ ಅಂತ ತಿಳಿಯುವ ಹಾಗೂ ಆಗ್ತದೆ. ಯಾಕಂದ್ರೆ ಸಭೆಗೆ ಬರಿಸಿದ ಉದ್ದೇಶ ಏನು? ಮಹಾರಾಜ ಹೆಣ್ಣು ಮಕ್ಕಳನ್ನು ಕೇವಲ ಒಂದು ಕೆಲಸದ ಆಳುಗಳ ಹಾಗೆ ಸಾಕಿದ್ದಾರೆ ಅಲ್ಲ, ವಿದ್ಯೆಯನ್ನು ಕೊಟ್ಟು ಅಮೃತ ತುಲ್ಯವಾದಂತಹ ವಿದ್ಯೆಯನ್ನು ಹೊಂದಿದಂತಹ ಮಕ್ಕಳು ಹೇಗಿದ್ದಾರೆ, ಅವರ ಅಮೃತ ತುಲ್ಯವಾದಂತಹ ಮಾತುಗಳನ್ನು ಕೇಳುವ ಸದಾವಕಾಶ ಅವರಿಗೂ ಬಂತುಂತಾಗಬೇಕು. ಅದಕ್ಕಾಗಿ ನಾನು ಕರೆದದ್ದು ನಿಮ್ಮ ಪ್ರಬುದ್ಧತೆ ನನ್ನ ನಾಗರಿಕರಿಗೂ ಅರ್ಥವಾಗಬೇಕೆಂಬ ಉದ್ದೇಶದಿಂದ. ಮಕ್ಕಳೇ, ಇಲ್ಲಿಯವರೆಗೆ ನಾನು ನಿಮ್ಮನ್ನು ಸಾಕಿದೆ, ಸಲಹಿದೆ. ನನ್ನ ಅಂಕೆ ಒಳಗೆ ಇನ್ನು ಹಾಗಲ್ಲವಲ್ಲ, ಯೌವನ ಬಂದ ಮೇಲೆ ಯೋಗ್ಯನೊಬ್ಬನ ಕೈಗೆ ನಿಮ್ಮನ್ನು ಇಳಿಬೇಕಾ ಬೇಡವಾ? ಸತ್ಯ ಕೊಡಬೇಕು, ಕಳಿಸಿಕೊಡ್ಬೇಕಾ ಬೇಡವಾ? ನಾನು ಯೋಗ್ಯನಾದಂತ ಒಬ್ಬ ಗಂಡು ಮಗನನ್ನು ಅರಸಿ ಮದುವೆ ಮಾಡಿಸಿ ನಿಮ್ಮನ್ನು ಕಳಿಸಿಕೊಡ್ಬೇಕು. ಇಷ್ಟು ಬೇಕಾ ಮದುವೆ? ಬೇಡಪ್ಪ, ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ. ಮದುವೆ ಸುದ್ದಿಯಲ್ಲಿ ಹೀಗೆ ತೆಗಿಬೇಡಿ ನೀವು. ನನ್ನ ಒಂದು ಕರ್ತವ್ಯ ಉಂಟಲ್ಲ ಮಗನೇ, ಈ ಸಲ ಮಾಡಿ 1 ತಿಂಗಳೊಳಗೆ ಮಾಡುವುದೇನಾ? ಅಷ್ಟು ಬೇಗ? 1 ತಿಂಗಳ ಒಳಗೆ ಮಗನಿಗೆ ಇಲ್ಲಪ್ಪ, ನಿಮ್ಮನ್ನು ಅಷ್ಟು ಬೇಗ ಬಿಟ್ಟು ನಿನಗೆ ಯಾರು ದೊಡ್ಡವನ್ನ ನನಗೆ ಮೊದಲು ಅಲ್ಲ, 3 ಒಂದೇ ದಿವಸ ಇವಳಿಗೊಂದು ಹಾಲು ಬಿಡಿದಾಗ ಆಯ್ತು ಮಗಳೇ. ಹಾಗಾಗಿ ಮದುವೆ ಮಾಡಿಸಿ ಗಂಡನ ಮನೆಗೆ ನಾನು ಕಳುಹಿಕೊಡುವಂಥದ್ದು. ಹೌದು, ನೀವು ಅರಿತಂತಹ ಜ್ಞಾನದಲ್ಲಿ ಸಾಕಿ ಸಲಹಿ ಬೇಕಾದ್ದನ್ನು ನೀಡಿ ಮದುವೆ ಮಾಡಿಸುವಲ್ಲಿಯವರೆಗೆ ಭವಿತವ್ಯದ ಚಿಂತನೆಯನ್ನು ಮಾಡಿ ಯೋಗ್ಯ ಗಂಡನ ಜೊತೆಗೆ ಕಳುಹಿಕೊಡುವಂತಹ ತಂದೆ ದೊಡ್ಡವನ ಅಲ್ಲ, ಕೈ ಹಿಡಿದ ಮೇಲೆ ದೊರಕುವಂತಹ ಗಂಡ ದೊಡ್ಡವನು. ಗಂಡ ದೊಡ್ಡವನ, ತಂದೆ ದೊಡ್ಡವನ? ಈ ಪ್ರಶ್ನೆಗೆ ನನಗೆ ಒಂದು ಉತ್ತರ ಬೇಕು ಅಷ್ಟೇ. ಕೇವಲ ಪ್ರಶ್ನೆ ಇದು. ಹೌದಪ್ಪ, ನಾನು ಉತ್ತರ ಕೊಡ್ತೇನೆ. ಎಂತ ಜ್ಞಾನಿ ಮಗಳೇ! ಮತ್ತೆ ಸುಲಭವಾಗಿ ಕೊಟ್ಟು ಉತ್ತರ. ಸುಲಭವಾಗಿ ಕೇಳುವುದಕ್ಕೆ ನನ್ನ ಕಿವಿಗಳು ಕಾತರವಾಗಿದೆ. ಜನಕ ಏನು ಮಗಳೇ? ಜೀವನವ ರೂಪಿಸೇ
ಹೌದೇ? ಹೌದಪ್ಪ. ಹಾಗಾದ್ರೆ ಅಷ್ಟು ಸುಲಭದ ಪ್ರಶ್ನೆ ಇದು ನಾನೊಂದು ಗಹನವಾದ ಪ್ರಶ್ನೆ ಅಂತ ಭಾವಿಸಿದೆ. ಇಷ್ಟು ಸುಲಭವಾಗಿ ಉತ್ತರ ಕೊಡ್ತೀನಿ. ನಾನು ಉತ್ತರವನ್ನು ಕೊಡುದು ಬಿಡಿ, ಈ ಸಭೆಯಲ್ಲಿ ಅದೆಷ್ಟೋ ಸಣ್ಣವರಿದ್ದಾರೆ. ಹೌದಾ? ಅವರು ತಟ್ಟನೆ ಎದ್ದು ಬಂದು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಥಟ್ ಅಂತ ಹೇಳಿದಾರ. ಹೌದಪ್ಪ. ಅವ್ರು ಹೇಳೋದು ಬೇಡ, ನೀನು ಹೇಳಿ. ನಾನು ಹೇಳಿ ನೀನು ಬರಬೇಡ, ಅಲ್ಲೇ ಬಿಡಿಸುಕ ಬರಬೇಡ. ಬೇಡ ಅವನು ಬರಬೇಡ. ನಾನು ಈಗ ನೀವೀಗ ಪ್ರಶ್ನೆಯನ್ನು ಕೇಳಿದ್ದೀರಿ. ಹೌದು. ಈ ಪ್ರಶ್ನೆಯ ಉತ್ತರವನ್ನು ನಾವು ಅಂತಃಪುರದಲ್ಲಿ ಕೊಡ್ಬೇಕಾ, ಈ ಸಭಾ ಮಧ್ಯದಲ್ಲೇ ಕೊಡ್ಬೇಕಾ? ಅಂತಃಪುರದಲ್ಲಿ ಆದ್ರೆ ನಾನು ಅಲ್ಲಿ ಬಂದು ಕೇಳೋದಿಲ್ವಾ? ನಾನು ಸಭೆಯಲ್ಲಿ ಯಾಕೆ ಕೇಳಿದೆ? ಯಾಕೆ? ನಿಮ್ಮ ಉತ್ತರವನ್ನು ತಿಳಿದಂತ ಇವರಿಗೆಲ್ಲ ಸಂತೋಷ ಆಗಬೇಕು. ಸಭೆ ಪ್ರಾಜ್ಞರಿದ್ದಾರೆ, ದೊರೆಯ ಮಕ್ಕಳು ಅಂತ ಗೊತ್ತಾಗಬೇಕಲ್ಲ. ಹೌದು, ಅದಕ್ಕಾಗಿ ನಾನು ಸಭೆಯಲ್ಲಿ ಪ್ರಶ್ನೆ ಮಾಡಿ. ಜನಕ, ಹೆಣ್ಣಾದವಳ ಜೀವನ ಬಾಲ್ಯದಲ್ಲಿ ತಂದೆ ತಾಯಿಯರ ಅಧೀನ. ಹೌದು. ಯೌವನದಲ್ಲಿ ಮದುವೆಯಾದ ಬಳಿಕ ಗಂಡನ ಅಧೀನ. ಸರಿ. ಮುಪ್ಪಿನಲ್ಲಿ ಮಕ್ಕಳ ಅಧೀನವನ್ನೇ. ಹಾಗೆ ಎಳವೆಯಲ್ಲಿ ಬಾಲ್ಯದಲ್ಲಿ ಬೇಕಾದಂತಹ ವಿದ್ಯೆಯನ್ನು ಕೊಡಿಸುವರು ಯಾರು ಅಂತ ಕೇಳಿದ್ರೆ ತಂದೆಯ ಸ್ಥಾನದಲ್ಲಿರುವಂತಹ ನೀವು. ತಂದೆ ನಿಮ್ಮಿಂದಲೇ ಸಂಸ್ಕಾರವನ್ನು, ತಾಯಿಯಿಂದಲೇ ಶೀಲಗುಣದ ಪಾಠವನ್ನು, ಗುರುವಿನಿಂದ ವಿದ್ಯೆಯನ್ನು ಕಲಿತುಕೊಂಡು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೆ. ಈಗ ಮಕ್ಕಳಿಗೆ ಪಾಠ ಮಾಡಬೇಕು ತಂದೆ ತಾಯಿ. ಹೌದು. ತಂದೆ ತಾಯಿ ಆದವರು ಯೋಗ್ಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ನಡೆದ್ರೆ ಮಕ್ಕಳಿಗೆ ಅದುವೇ ಅಲ್ವ ಪಾಠ. ಮತ್ತೆ ಹೌದಪ್ಪ, ಮನೆಯ ಸಂಸ್ಕಾರ ಮಕ್ಕಳು ಕಲಿತಾರೆ. ಹೌದು, ಮನೆಯ ಸಂಸ್ಕಾರವೇ ಮಕ್ಕಳಿಗೆ ಬರುವುದು. ಹೌದು. ಈಗ ಯೌವನದಲ್ಲಿ ಮದುವೆಯಾದ ಬಳಿಕ ಗಂಡ ದೊಡ್ಡವನೇ ತಂದೆ ದೊಡ್ಡವನೇ ಎನ್ನುವುದಾಗಿ ನಿಮ್ಮ ಪ್ರಶ್ನೆ. ಹೌದಾ? ಅದಕ್ಕೆ ನಾನೊಂದು ಉದಾಹರಣೆಯನ್ನು ಕೊಡಬಲ್ಲೆ. ಉದಾಹರಣೆ ಕೊಡ್ತೀಯ? ಮತ್ತೆ ನಮ್ಮ ಈ ಅಂತಃಪುರವನ್ನು ನೋಡಬಾರ್ದು, ನಮ್ಮ ಅರಮನೆಯನ್ನು ಇಷ್ಟು ಸುಂದರವಾಗಿ ಬೆಳೆದು ಎತ್ತರವಾಗಿ ನಿಂತಿದೆ. ಇದು ಮೊನ್ನೆಲ್ಲ ತಂದು ಹಾಕಿದ್ದೀವಿ ಹೂ. ಸೌಧ. ಹೌದಪ್ಪ. ಬೇಡ ಬೇಡ ಅಂತ ಹೇಳಿದ್ರು ಕೇಳುವುದಿಲ್ಲ. ಈ ಸೌಧ ಒಂದು ಅಲಂಕಾರ ಅವನ. ಹೌದು. ಈ ಸೌಧ ಇಷ್ಟು ಚಂದವಾಗಿ ನಿಲ್ಲಬೇಕಾದ್ರೆ ಮೊದಲಾಗಿ ಪಂಚಾಂಗ ಗಟ್ಟಿಬೇಕು. ಪಂಚಾಂಗ ಆಗ್ಲಿಕ್ಕಿಲ್ಲ. ಹೌದು, ಅದು ಮಾತ್ರ ಬೇಕು. ಪಂಚಾಂಗ ಗಟ್ಟಿ ಪಂಚಾಂಗಕ್ಕೆ 1 ವರ್ಷ ಕಾಯ್ತಾರೆ ಸೌಧ ಕಟ್ಟಲಿಕ್ಕೆ. ಮತ್ತೆ ಪಂಚಾಂಗ ಭದ್ರ ಕುಳಿತುಕೊಳ್ಳುತ್ತದೆ. ಹಾಗೆ ಪಂಚಾಂಗ ಗಟ್ಟಿ ಇಲ್ಲದಿದ್ದರೆ ಆ ಸೌಧ ನಿಲ್ಲುವುದಿಲ್ಲ. ಹೌದೌದು, ಉರುಳಿ ಬಿದ್ದು ಹೋಗ್ತದೆ. ಹಾಗೆ ಪಂಚಾಂಗ ಸದೃಶನಾಗಿ ನಮ್ಮ ಜೀವನದಲ್ಲಿ ಇರುವವರು ನೀವು. ನಾನು ಪಂಚಾಂಗ. ಹೌದು. ಈಗ ನೀನು ಸೌಧ. ಹಾಗೆ ಹೇಳುದಲ್ಲ, ನೀನು ಸೌಧ. ಹೌದು. ಹಾಗಾಗಿ ನಮ್ಮ ಜೀವನದಲ್ಲಿ ಗಂಡ ದೊಡ್ಡವನಲ್ಲ, ನಮಗೆ ಎಲ್ಲವನ್ನು ಒದಗಿಸಿದಂಥ ತಂದೆಯೇ ದೊಡ್ಡವ, ತಂದೆಯೇ ದೇವ.
ನನಗೆ ಹಾಲು ಕುಡಿದು ಕಾಯ್ದು ಮತ್ತೆ? ನಾನು ನಿಜ ಮಾಡಲಿಲ್ಲ. ಇಷ್ಟು ಚಂದವಾಗಿ ಹೇಳ್ತಿದ್ದೆ, ಎಷ್ಟು ಚಂದ ಹೇಳಿ ನಿರೂಪಣೆ. ನಿನ್ನ ನಿರೂಪಣೆ ನನಗೆ ಸಾಕಲ್ಲ ವಾ, ನೀನು ಮಾತಾಡಿ ನಾನು ಕೂಡ ಹೇಳ್ತೇನೆ. ಹೇಳಲಿಕ್ಕೆ ಉಂಟೆ? ಹೇಳಿದ್ರೆ ಹೇಳಪ್ಪ. ಇನಯನೊಂದಿಗೆ ಬಾಳುವ ಭಾಗ್ಯವೂ ಜನಕ ಜನಕನೇ ಅನುಭವಿಸುವ ವಿನಯನೊಂದಿಗೆ ಬಾಳುವ ಭಾಗ್ಯವೂ ಜನಕನೇ ಅನುಕೂಲಿಸುವರ ಜನಕನೇ ಅನುಕೂಲಿಸುವರ ಮನುಜರು ಮದಿ ಇಳಿದು ಬಂದವ ಮನುಜರು ಮದಿ ಇಳಿದು ಬಂದವ ದೇವರೇ ಇಳಿದು ಬಂದವ ದೇವರೇ ದಾದಾ ಮನುಜರು ಬದಿಗಿಳಿದು ಬಂದವ ದೇವರೇ ವಿನಯನೊಂದಿಗೆ ಬಾಳುವ ಭಾಗ್ಯವೂ ಜನಕನೇ ಅನುಕೂಲಿಸುವರ ಜನಕ ರೂಪ, ಮಗನೊಮ್ಮೆ ನಾನು ಕೂಡ ವಂದಿಸಿಕೊಳ್ಳುತ್ತಾ ನಾನು ಇದ್ದೇನೆ. ಮಗಳ ಎಷ್ಟು ಬಾರಿ ಹೋಗ್ತಿ? ನಿನಗೆ ಎಷ್ಟು ಬಾರಿ ನಮಸ್ಕರಿಸಿದ್ರು ಆಯ್ತು. ಸಾಕು ಅಂತ ಆಗುದಿಲ್ಲ. ಆದೀತು. ಅಷ್ಟು ಮಾತ್ರವಲ್ಲ, ಅದು ನಮ್ಮದೊಂದು ಸಂಸ್ಕಾರ. ಆದೀತು. ಜನಕ ಈಗ ಒಂದು ಉತ್ತರ ಕೊಟ್ಟು ಒಳ್ಳೆ ಉತ್ತರ ಹೇಮ. ಹೌದು. ಅಕ್ಕ ಸಂತೋಷವಾಯ್ತಾ? ನನಗೆ ಸಂತೋಷ ಆಯ್ತು ಕೇಳಿ. ಹೌದು ತಾನೆ. ಆದ್ರೆ ಹ. ಈ ತುಂಬಿದಂತಹ ಸಭೆಯಲ್ಲಿ ಹ. ನಮ್ಮಲ್ಲಿ ನೀವು ಮಾಡಿದಂತಹ ಪ್ರಶ್ನೆ ಗಂಡ ಶ್ರೇಷ್ಠನೋ ಹ. ಅಥವಾ ತಂದೆ ಶ್ರೇಷ್ಠನೋ ಎಂಬುದಾಗಿ ಹೌದೌದು. ಸರಿಯಾದಂತಹ ಪ್ರಶ್ನೆಯನ್ನೇ ಕೇಳಿದ್ದೀರಿ ಜನಕ. ಒಂದು ಬಳ್ಳಿ ಇರ್ತದೆ, ಹೌದು. ಆ ಬಳ್ಳಿಗೆ ಹ. ಆಧಾರವಾಗಿರುವುದೇನು? ಏನು? ಒಂದು ಮರ. ಹೌದು. ಹೌದು ತಾನೆ. ಆ ಮರ ಇಲ್ಲದಿದ್ರೆ ಬಳ್ಳಿ ಬಳ್ಳಿ ಮರ ಕೆಳಗೆ- ಮರ ಇರುವಲ್ಲೇ ಬಳ್ಳಿ ನಡಬೇಕು. ಹೌದು ತಾನೆ. ಇಲ್ಲದ್ರೆ ಬೂಟ ತಂದು ಹಾಕಬೇಕು. ಹೌದು. ಈಗ ಆ ಮರದ ಆಧಾರದಿಂದ ಹ. ಆ ಬಳ್ಳಿ ಮೇಲೆ ಹೋಗುವುದಕ್ಕೆ ಸಾಧ್ಯ, ಹೂವನ್ನು ಬಿಡುವುದಕ್ಕೆ ಸಾಧ್ಯ, ಅಥವಾ ಹಣ್ಣನ್ನು ಬಿಡುವುದಕ್ಕೆ ಸಾಧ್ಯ. ಕವಿತಾ ವನಿತಾ ಲತಾ ನಿರಾಶ್ರಯ ನಾಶೋಭಂತೆ. ಆ, ಅಂತೆಯೇ ಹ. ನಾನೊಂದೀಗ ಬಳ್ಳಿ, ಹ. ನೀವೊಂದು ಮರ ಇದ್ದ ಹಾಗೆ. ಈಗ ಮರ ಇಲ್ಲದಿದ್ರೆ ಏನಾಗ್ತದೆ? ಏನಾಗ್ತದೆ? ಬಳ್ಳಿ ಕೆಳಗೆ ಬಿದ್ದು ಪುಡಿ ಪುಡಿಯಾಗಿ ಹೋಗ್ತದೆ. ಅಲ್ಲ, ಬಳ್ಳಿಯಲ್ಲಿಗೆ ನನ್ನನ್ನು ಮರ ಅಂತ ಆಶ್ರಯಿಸಿಕೊಂಡಿದ್ರೆ ಆಗುವುದಿಲ್ಲ. ಹ, ಹ. ಬೇರೊಂದು ಮರಕ್ಕೆ ಹಬ್ಬಿಸಿಬೇಕಾಗುತ್ತದೆ. ಅದು ಹೌದು. ಅಂತೆ ಹ. ನೀವು ನಮಗೆಲ್ಲ ಆಧಾರ. ಹ. ಅಷ್ಟು ಮಾತ್ರವಲ್ಲ, ಅದೇ. ನಾವು ಹೆಣ್ಣು ಮಕ್ಕಳು. ಹ. ಈ ಹೆಣ್ಣು ಮಕ್ಕಳಿಗೆ ಹ. ಸರಿಯಾದಂತಹ ಗಂಡನನ್ನು ಆಯ್ಕೆ ಮಾಡುವುದು ಯಾರು? ಯಾರು? ತಂದೆ ಆದಂತಹ ನೀವು. ಅಕ್ಕ ಯೋಗ್ಯ ಗಂಡನ್ನು ರಸಿ, ಹ. ಜಾತಕ ಪರಿಶೀಲನೆ, ಹ್ಮ್. ಆಮೇಲೆ ಪೂರ್ವ ಅವನ ಗುಣ ನಡತೆ, ಆಮೇಲೆ ಬಳಗ ಹೇಗೆ, ಹ್ಮ್. ಅವರ ಹಿನ್ನೆಲೆ ಹೇಗೆ, ಹ. ಈಗೆಲ್ಲ ವಿಷಯ ತಿಳಿಯುವಂತ ಕುಲ ಎಂತದ್ದು, ಹ, ಹೀಗೆಲ್ಲ. ಇದೆಲ್ಲ ವಿಮರ್ಶೆ ಮಾಡಿ ಅಲ್ವಾ ಮತ್ತೆ ತೀರ್ಮಾನ ಮಾಡುದು. ಹೌದು. ಆ ಜಾಗದಲ್ಲಿ ಇರುವುದು ಯಾರು? ಯಾರು? ಅಪ್ಪ. ಇದಕ್ಕೆಲ್ಲ ಅನುಕೂಲ ಮಾಡಿಕೊಡುವ ಜನಕ. ಭವಿಷ್ಯದ ಜೀವನಕ್ಕೆ ಅನುಕೂಲ ಮಾಡಿಕೊಡುವವರು ತಂದೆ. ಹೌದು. ಅಷ್ಟು ಮಾತ್ರವಲ್ಲ ಜನಕ, ಹ. ಈ ಧರೆಗೆ ಹ. ಇಳಿದು ಬಂದಂತಹ ಮಾನವ ರೂಪದ ದೇವರು ನೀವು ನಮಗೆ. ನನ್ನನ್ನು ದೇವತ್ವಕ್ಕೆ ಏರಿಸಿದ್ಯಾ ಮಗಳೇ? ಮತ್ತೆ ಅಲ್ಲಪ್ಪ, ಗುರುಗಳು ಮೊದಲು ಹೇಳಿಲ್ವ? ಹ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಹ. ತಂದೆಯು ದೇವರ ಸ್ಥಾನ ಹೊಂದುತ್ತಾನೆ ಮಕ್ಕಳಿಗೆ. ಹೌದು. ನನ್ನಪ್ಪ ನನಗೆ ದೇವರು, ಹ. ನನ್ನ ಮಕ್ಕಳಿಗೆ ನಾನು ದೇವರು. ಹೌದು. ಅಂತೆ ಹ. ನಾನು ಹೇಳುವಂತೆ ಹ. ಗಂಡ ಶ್ರೇಷ್ಠ ಅಲ್ಲ, ಹ. ತಂದೆ ಶ್ರೇಷ್ಠ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಸಂತೋಷ ಆಯ್ತು ಮಕ್ಕಳೇ. ಹ.
ಸಭಾಸದರೇ, ಇವತ್ತಿನ ಸಭೆ ಇಲ್ಲಿಗೆ ಮುಕ್ತಾಯಗೊಳಿಸಿ. ಅಯ್ಯೋ ಯಾರು ಹೇಳಿ ಮುಕ್ತಾಯ ಆಯ್ತು? ನೀನು ಮಾತಾಡ್ಬೇಡ, ನಾವು ಮಾತಾಡಿ ಮುಗಿದಾಯ್ತು. ಬರಿಯ ಇವಳೀಗ ಮಾತಾಡಿದ್ರೆ ತಾಯಿಯ ವಿಷಯವನ್ನೇ ಮಾತಾಡುತ್ತಾರೆ. ಹೇಳು ಅವಳೊಂದಿಗೆ. ಅದೊಂದು ಹೇಳ್ಬೇಡ. ನೀವು ಹಾಗಲ್ಲ, ಆ ವಿಷಯ ತೆಗಿಬೇಡ. ತಾಯಿಯನ್ನು ನೋಡ್ಲಿಲ್ಲ, ನಮ್ಮಲ್ಲಿ ಹೇಳುದು. ನೀವು ಯಾಕೆ ಅವರ ಆ ನಾನು ವಿಷಯ ಹೇಳ್ತೇನೆ, ಅಕ್ಕ ಹೇಳಿ ಆಯ್ತು, ನಂತರ ನಿನ್ನ ಸಣ್ಣ ಅಕ್ಕ ಕೂಡ ಹೇಳಿ ಆಯ್ತು, ಮತ್ತೆ ಇನ್ನು ನೀನು ಎಂತ ಹೇಳಿ? ಇಲ್ಲ 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 ಅಪ್ಪ ಮಗಳ ಎಲ್ಲರ ಅಭಿಪ್ರಾಯಗಳು ಒಂದೇ ರೀತಿಯಾಗಿರ್ತದೆ ಎನ್ನುವ ಹಾಗೆ ನಾವು ಯಾವ ಕಾರಣಕ್ಕೂ ಊಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಮೂವರು ಒಂದೇ ರೀತಿ ಎರಕವಾಗಿ ಜೀವನ ಸಾಗಿಸಿದವರು. ಇಷ್ಟದವರೆಗೆ ಹೌದು, ನಿಮ್ಮೊಳಗೇನು ಭೇದ ನಾನು ಕಾಣಲಿಲ್ಲ. ಎಲ್ಲಾ ವಿಷಯಗಳಲ್ಲೂ ನಾವು ಒಟ್ಟಾಗೆ ಇದ್ದವರು. ನಾನು ಅವಳಲ್ಲಿ ಮಾತನಾಡಿದೆ, ಇವಳನ್ನು ಮತ್ತೆ ಮಾತಾಡುತ್ತಾ ಹೇಳಿದ್ದು. ನೋಡಲು ಇಬ್ಬರ ಅಭಿಮತವು ಸರಿ ಉಂಟು, ಹೌದು. ಸಹಮತ ಉಂಟು ಅದರಲ್ಲಿ. ಮತ್ತೆ ಮೂರನೇವಳು ನೀನೊಂದು ಬೇರೆ ಇರ್ತದ. ಇನ್ನು ಹೋಗಪ್ಪ ಏನು? ಅಪ್ಪ ಅಲ್ಲ, ಅವರ ವಿಷಯ ಎರಡು ಒಂದೇ ಸರಿ ಇದೆ. ಆದ್ರೆ ನಾನು ಬೇರೆ ಹೇಳಬಾರದು ಎನ್ನುವ ಹಾಗೆ ಏನಾದ್ರೂ ಶಾಸ್ತ್ರ ಉಂಟೆ? ಬೇರೆ ಹೇಳ್ತೀಯಾ? ಹೌದು ಇದಕ್ಕೆ ಸಂಬಂಧಪಟ್ಟದ್ದೆ. ಹೌದು, ಇದಕ್ಕೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಬೇರೆ ಅಂತ ಆಗುವಾಗ ಕೇಳಬೇಕಾಗುತ್ತದೆ. ಹೌದಲ್ವೇ? ಹೌದಪ್ಪ. ತಾತ ಸಣ್ಣವಳು ಏನು ಹೇಳ್ತಾಳೆ ನೋಡುವ. ಸಣ್ಣವ ಲಾಲಿ ಪುರಿಯದಾತ ಬೇಡವೇ ಪಾಲಿಸನವಳೆನೋ ತಾತ ಲಾಲಿ ಪುರು ಪವಿತ್ರವಾದಂತಹ ಪದಯುಗ್ಮಗಳಿಗೆ ಅಭಿವಂದಿಸಿಕೊಂಡೆ. ಶ್ರೇಯಾಸ್ತು ಶ್ರೇಯಾಸ್ತು ಶ್ರೇಯ. ಅಪ್ಪ ಇಲ್ಲಿ ಹೇಳುವಾಗ ನೋಡಿ, ಹಿಂದೆ ಮುಂದೆ ಇದ್ದವರೆಲ್ಲ ಸಣ್ಣವಳೆ ಸಣ್ಣವಳೆ. ಅಪ್ಪ ನೀನು ಸಣ್ಣವಳಾವುದು ಪ್ರಾಯದಲ್ಲಿ. ಹೌದೌದು, ಆದ್ರೆ ನೋಡಿದ್ರೆ ಇವರಿಬ್ಬರು ಅಕ್ಕನಾಗಿ ಕಾಣುದು. ಅದು ಯಾಕೆ ಹಾಗೆ ಅವಳು? ನಮ್ಮ ತುತ್ತೆಲ್ಲ ಅವಳಿ ಕೊಟ್ಟಿದ್ದೇವೆ ಸಣ್ಣವಳು ಅಂತ. ನೀನು ಊಟ ಮಾಡಲಿಲ್ಲ? ನನ್ನಲ್ಲಿ ಒಂದು ತುತ್ತ ನಮಗೆ ಆಗ ಅಂತದಾಗ ತಾಯಿಯನ್ನು ನೋಡ್ಲಿಲ್ಲ ಅಲ್ಲ ಅವಳು, ಹಾಗೆ ನಾವು ಪ್ರೀತಿಯಿಂದ ಸಾಕಿದ್ದವಳು. ನಮ್ಮ ಲೆಕ್ಕದಲ್ಲಿ ಆವಾಗ ತಂದದ್ದೊಂದು ತಂದು ತಿನ್ನುವ ನೀನು. ಅದು ತಿನ್ಬೇಕು ಹೋಗ್ಬೇಕು. ಅದಲ್ಲಪ್ಪ, ನನ್ನ ಬೆಳವಣಿಗೆ ಹೇಗೆ ಕೇಳಿದ್ರೆ ತಂದೆಯ ಹಾಗೆ ನೀವು ಹೇಳ್ತಾ ಇದ್ರಿ ಮೊದಲು. ಅಮ್ಮ ಸ್ವಲ್ಪ ನೋಡುವುದಕ್ಕೆ ಕಿಟ್ಟ ಎನ್ನುವ ಹಾಗೆ, ಹಾಗೆ ಅವರಿಬ್ಬರು ಹಾಗಿರ್ಬೋದು. ಆದ್ರೂ ಒಂದು ಏನು, ಗಂಡು ಮಕ್ಕಳು ನೋಡಿದ ಅಮ್ಮನ ಹಾಗೆ, ಹೆಣ್ಣು ಮಕ್ಕಳು ತಂದೆ ಹಾಗೆ. ಹೌದೌದು, ಹಾಗಿದ್ರೆ ನಾನು ತಂದೆಯ ಹಾಗೆ. ಹೌದೇ ಅಪ್ಪ ಏನಮ್ಮ? ಈಗ ವಿಷಯ ಎಲ್ಲವನ್ನೂ ಕೂಡ ನಾನು ಆಲಿಸ್ತಾ ಇದ್ದೇನೆ ಆವಾಗಲಿಂದ. ಅಕ್ಕ ಹೇಳಿದ ಮಾತು ತಕ್ಕುದಾದ ವಿಚಾರವೇ? ಮತ್ತೆ ನೀನು ಅದನ್ನು ಹೇಳಲಿಕ್ಕೆ ಪುನಃ ನಿಲ್ಲಿಸಿದ್ದೆ. ಇಲ್ಲ 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 ಅಪ್ಪ, ಈಗ ನಮ್ಮ ಕೈ ಬೆರಳುಗಳನ್ನ ನೋಡಿದ್ದೀವಿ ಅಂತಾಗಿದ್ರೆ ಒಂದೇ ರೀತಿಯಾಗಿದೆಯೇ? ಇಲ್ಲ ಇಲ್ಲ, ಬೇರೆ ಬೇರೆ ಆಗುಂಟು, ವ್ಯತ್ಯಾಸಗಳುಂಟು. ಆ ವ್ಯತ್ಯಾಸಗಳಿದ್ರೆ ಮಾತ್ರ ಕೈಯನ್ನ ಕಾಣುವುದಕ್ಕೆ ಚಂದ. ಅದು ಕೈಯಿಂದ ಆಗುದು ಹಾಗೆ. ಹೌದಲ್ಲ? ಒಂದೇ ರೀತಿ ಇದ್ರೆ ನೋಡ್ಲಿಕ್ಕೆ ಚಂದವ ಆಗುವುದಿಲ್ಲ. ಹಾಗೆ ಒಡ ಹುಟ್ಟಿದವರೆಲ್ಲರೂ ಕೂಡ ಎಲ್ಲಾ ವಿಷಯದಲ್ಲೂ ಒಟ್ಟಾಗೆ ಇರ್ತಾರೆ. ಕೆಲವೊಂದು ವಿಚಾರಗಳಲ್ಲಿ ಅವರವರ ಆಲೋಚನೆಗಳಾಗಿರಬಹುದು, ಅವರವರ ಆಸೆ ಆಕಾಂಕ್ಷೆಗಳಾಗಿರಬಹುದು, ಅದರ ಕವಲುಗಳು ಬೇರೆ ಇರ್ತದೆ. ಹಾಗೆ ನನ್ನ ಆಸೆ ಆಲೋಚನೆಗಳೆಲ್ಲವನ್ನು ನಾನು ಆಲೋಚನೆ ಮಾಡಿದ್ರೆ ಅವರ ವಿಷಯಗಳಿಗೆಲ್ಲದಕ್ಕೂ ಕೂಡ ನನ್ನದು ಸಮ್ಮತಿ ಇದೆ. ಎಲ್ಲಿಂದಲೇ ನದಿ ಹರಿಯಲಿ, ನದಿಗಳೆಲ್ಲ ಹೋಗಿ
ಸೇರೋದೆಲ್ಲಿಗೆ? ಸಾಗರ ಗರ್ಭವನ್ನು. ಹೌದಲ್ಲ? ಹೌದೌದು. ಹಾಗಿರುವಾಗ ಈ ವಿಷಯದಲ್ಲಿ ನಾನು ಬಂದ್ರು ಅಭಿಪ್ರಾಯ ಲಕ್ಷ್ಯ ಒಂದೇ ಆಗಿರ್ತದೆ. ನಾನು ಈ ವಿಷಯವನ್ನು ಆಲೋಚನೆ ಮಾಡಿದ್ರೆ ನನಗೊಂದು ವಿಚಾರ ನೆನಪಾಗುವುದು ಹೇಗೆ ಗೊತ್ತೇ? ಏನಮ್ಮ? ನಾನು ಸಣ್ಣವಳಾಡುವಂತಹ ಮಾತುಗಳನ್ನ ಬಾಲಿಶದ ನುಡಿ ಎನ್ನುವ ಹಾಗೆ ಯಾವ ಕಾರಣಕ್ಕೂ ಭಾವಿಸಿಕೊಳ್ಳಕೂಡ ಮಾಡ್ಲಿಲ್ಲ. ನೀವು ಅದನ್ನು ನೆನಪು ಮಾಡಬೇಡಿ. ನಿಮಗೆ ಇವನು ಯಾವತ್ತು ಮಾತಾಡುವಾಗ ಅಮ್ಮನ ಹೆಸರು ನಮಗೆ ಬೇಸರ ಆಗುದಿಲ್ಲ. ಅಮ್ಮನ ಹೆಸರು ಹೇಳುವಾಗ ಅಲ್ಲ, ನಾನು ನೋಡ್ಲಿಲ್ಲಲ್ಲ, ನನಗೆಷ್ಟು ಬೇಸರ ಆಗ್ಬೋದಾಗಿದೆ. ನಾನು ನೋಡಿದ್ದೇನಲ್ಲ ಕಂದ. ನೀವಿಷ್ಟೆಲ್ಲ ಕಲಿತು ಪ್ರಬುದ್ಧರಾಗಿ ರೂಪವತಿಯರಾಗಿ ನನ್ನ ಕಣ್ಣ ಮುಂದೆ ಕುಣಿಯುವಂತ ದೃಶ್ಯ ನೋಡ್ಲಿಕ್ಕೆ ಅವಳಿಲ್ವಲ್ಲ. ನಿಮ್ಮ ಕಣ್ಣೀರು ನೋಡ್ಲಿಕ್ಕೆ ಆಗೋದು ನನಗೆ ಅದುವೇ ಬರುವುದು, ದುಃಖ ಬರುವುದು ನನಗೆ. ಅದು ಇಲ್ಲಿ ಅಪ್ಪಯ್ಯ ಕರುಣೆ ಕತ್ತರಿಸಿದ ದೊಡ್ಡ ದೊಡ್ಡ ಶಬ್ದ. ಈಗ ಅದೆಲ್ಲ ಬೇಡ, ಆಗುಲ್ಲ, ದೊಡ್ಡ ದುಃಖ ಆಗ್ತದೆ ನನಗೆ. ಅಪ್ಪಯ್ಯ ಅದೆಲ್ಲ ವಿಷಯ ಬಿಡೋಣ. ಈಗ ಈ ಮಾತನ್ನು ನಾನು ಯಾಕೆ ಹೇಳಿದೆ? ಹೇಗೆ? ತಂದೆ ನಮಗೆ ಯಾವುದೇ ಒಂದು ಜ್ಞಾನ ಒದಗಬೇಕು ಅಂತಾಗಿದ್ದರೆ ತಂದೆಯ ರಕ್ತದ ಗುಣದಿಂದಲೇ ಆಗಿ ಮಕ್ಕಳಾದವರಿಗೆ ಜ್ಞಾನ ಎನ್ನುವುದು ಒದಗುವಂತದ್ದು. ಅದು ಬಂದೇ ಬರ್ತದೆ, ಹೌದಲ್ವೇ? ರಕ್ತದ ಗುಣ. ಹಾಗಿದ್ರೆ ನಾನಿಂದು ಮಾತಾಡುವ ಸಕಲ ವಿಚಾರಗಳು ಕೂಡ ತಂದೆಯಿಂದಲೇ ನನಗೆ ಪ್ರದತ್ತವಾದದ್ದು ಎನ್ನುವ ಹಾಗೆ ನೀವು ಭಾವಿಸಿಕೊಳ್ಳಬೇಕು. ಶಿವನ ಇವಳು ಮಾತನಾಡಿದಕ್ಕೆ ನಾನು ಕಾರಣ ಅಂತ ಹೇಳುದವಳು. ಹೌದೌದೌದು. ತಂದೆಯ ಪ್ರೇರಣೆಯಾಗಿ ನಾನೇ ಅದು ಹೇಗಾಗುದಂದ್ರೆ ತಂದೆಯಿಂದ ಬಂದ ಸಂಸ್ಕಾರದಿಂದ ಅಂತ ಅವಳು ಹೇಳುದು. ಹೌದು. ನೋಡು ಅಪ್ಪ, ಈ ವಿಷಯಕ್ಕೆ ಸರಿಯಾಗುವ ಹಾಗೆ ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ. ಏನಮ್ಮ? ಈಗ ಕಾಡಿನ ಮಧ್ಯದಲ್ಲಿ ಒಂದು ಬಿದಿರಿನ ಮಳೆ ಎನ್ನುವುದು ಬೆಳೆದುಕೊಳ್ಳುತ್ತದೆ. ಮೇಳೆ. ಹೌದು. ಆ ಬಿದಿರು ಎನ್ನುವುದು ಉಪಯೋಗಕ್ಕೆ ಕೆಲವು ಅಪರಕ್ರಿಯೆಗಳಿಗೂ ಬರ್ತದೆ, ಶುಭ ಕಾರ್ಯಗಳಿಗೂ ಕೂಡ ಬರ್ತದೆ. ವರ್ಣಗುಡಿರ ಕಟ್ಲಿಕ್ಕೂ ಬರ್ತದೆ, ಹೌದಲ್ಲ? ಬೇಲಿ ಕಟ್ಲಿಕ್ಕೂ ಬರ್ತದೆ. ಹೌದು. ಹಾಗಿದ್ರೆ ಅದಕ್ಕೊಂದು 60 ವರ್ಷದ ಹಿಂಡಿಗೆ ಆಗುವಾಗ ಅದರಲ್ಲೊಂದು ಬಿದಿರು ಅಕ್ಕಿ ಅಂತ ಅಕ್ಕಿಯೂ ಬರ್ತದೆ. ಹುಟ್ಟಿ ತೆಗಿಲಿಕ್ಕೆ ತುಂಬಾ ಕಷ್ಟ ಅಂತ ಹೇಳ್ತಾರೆ ಕೆಲವು. ಅದು ನಾವು ಯಾಕೆ ಕುಟ್ಟಬೇಕು? ಕಾಡಿನಲ್ಲಿದ್ದವರೆಲ್ಲ ಮಾಡ್ತಾರೆ. ಹೌದು. ಆದರೆ ಅದಕ್ಕೊಂದು ಸಂಸ್ಕಾರವನ್ನು ಕೊಟ್ಟು ಅದನ್ನ ಒಂದು ಕೊಳಲನ್ನಾಗಿಸುವವನು ಯಾರು ಎನ್ನುವ ಹಾಗೆ ಕೇಳಿದ್ರೆ ತಂದೆಯಾದವನು. ತಂದೆ ಎನ್ನುವಂತಹ ತಂದೆಯ ಸ್ಥಾನ ಯಾವುದು ಎನ್ನುವ ಹಾಗೆ ಕೇಳಿದ್ರೆ ಬಿದಿರ ಮಳೆಯಲ್ಲಿ ಆಯ್ಕೆ ಮಾಡಿ ಒಂದು ಕೋಲನ್ನು ತೆಗೆದು ಅದಕ್ಕೆ 7 ರಂಧ್ರಗಳನ್ನು ಮಾಡುವುದರ ಮುಖೇನವಾಗಿ ಅದನ್ನ ಕೊಳಲನ್ನಾಗಿ ರೂಪಿಸುವವನು ತಂದೆ. ಹೌದು. ಹಾಗಿದ್ರೆ ಆ ಕೊಳಲೆನ್ನುವುದು ಮನೆಯಲ್ಲೇ ಇಟ್ಟುಕೊಂಡಿವು ಅಂತಾಗಿದ್ದರೆ ಅದು ನಾಶವಾಗಿ ಹೋಗುತ್ತದೆ ಅಷ್ಟೇ. ಸ್ವಲ್ಪ ಸಮಯ ಬರುವಾಗ ಅದು ಸುರಿಯುತ್ತದೆ. ಹೌದು. ತೂತು ಬೀಳ್ತದೆ ಅಂತ ಅದಕ್ಕೆ ಪಟ್ಟಂತಹ ಶ್ರಮ ಎನ್ನುವುದು ವ್ಯರ್ಥವಾಗುತ್ತೆ. ಮತ್ತೆ 7 ತೂತು ಹೋಗಿ 70 ತೂತು ಆಗ್ತದೆ. ಹೌದು. ಹಾಗಿದ್ರೆ ಅದು ಉಪಯೋಗಕ್ಕೆ ಬರಬೇಕು ಅಂತಾಗಿದ್ದರೆ ಸರಿಯಾಗಿ ಸಪ್ತಸ್ವರದ ಜ್ಞಾನ ಇರುವಂತಹ ವ್ಯಕ್ತಿಗೆ, ಸಂಗೀತಗಾರನಿಗೆ, ಅದು ವೇಣುವನ್ನು ನುಡಿಸುವ ವೇಣುಗಾರನಿಗೆ ಮಾತ್ರ ಅದು ಸಿಕ್ಕಿತ್ತು ಅಂತಾಗಿದ್ದರೆ ಅದರಿಂದ ಸಪ್ತ ಸ್ವರಗಳನ್ನು ಹೊರಡಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಿದ್ರೆ ಆ ಸಪ್ತ ಸ್ವರಗಳನ್ನು ಹೊರಡಿಸುವಂತಹ ಒಬ್ಬ ಸಂಗೀತಗಾರ ಯಾರು ಎನ್ನುವ ಹಾಗೆ ಕೇಳಿದ್ರೆ ಅವನು ಗಂಡ. ಕೊಳಲೆನ್ನುವುದು ಗಂಡನ ಕೈಗೆ ಸಿಕ್ಕಿದಾಗ ಮಾತ್ರ ಅದಕ್ಕೆ ಮಾನ್ಯತೆ ಎನ್ನುವುದು ಸಿಗುತ್ತದೆ. ಈಗ ಕೊಳಲು ಮಾಡುವ ದೊಡ್ಡವನು ಅಲ್ಲ, ಅದನ್ನು ಊದುವ ದೊಡ್ಡವನು. ನನ್ನ ಪ್ರಕಾರ ಕೊಳಲು ಮಾಡಿಟ್ಟುಕೊಂಡವನು ದೊಡ್ಡವನಲ್ಲ, ಅದನ್ನ ಊದಿ ಪ್ರಪಂಚಕ್ಕೆ ಅದರ ನಾದವನ್ನ ತೋರಿಸುವವನು ಮಾತ್ರ ದೊಡ್ಡವನು. ನನ್ನ ಲೆಕ್ಕದಲ್ಲಿ ಗಂಡನೇ ಶ್ರೇಷ್ಠ. ಇವನೇ ಇವಳು ಸಣ್ಣವಳು ದೊಡ್ಡ ದೊಡ್ಡ ಮಾತಾಡ್ಲಿಕ್ಕೆ ಹೌದೇನಾ? ಏನಾಯ್ತಪ್ಪ? ಒಳ್ಳೆ ಜ್ಞಾನದಲ್ಲಿ ಮಾತಾಡುವಲ್ಲ. ಹೌದು, ನಿಮ್ಮ ಜ್ಞಾನವೇ ಇದು. ನನಗೆ ಮಾತನಾಡಿದ ಮೇಲೆ ಯೋಚಿಸುವುದಲ್ಲ, ಇಲ್ಲ ಯೋಚಿಸಿ ಮಾತಾಡ್ಬೇಕು. ಮೊದಲೇ ಯೋಚನೆ ಮಾಡಿದ್ದೆ ನಾನು ಇಂಥ ಪ್ರಶ್ನೆ ಕೇಳ್ತಾ ಮೊದಲು ನಿರ್ಣಯ ಇದ್ದಾರೆ ನಿನಗೆ. ಇಲ್ಲ. ಮತ್ತೆ ನಿರ್ಣಯ ಮಾಡಿಕೊಟ್ಟು ಬಂದ ಒಳಗೆ ಮಾತಾಡ್ತೀನಿ. ಅಲ್ಲ, ನೀವಿಲ್ಲಿ ಕೇಳುವಾಗ ಥಟ್ಟನೆ ಎನ್ನುವ ಹಾಗೆ ನನಗೆ ನೆನಪಾದದ್ದು. ವೇಣು ಮಾಡುವವ ದೊಡ್ಡವನಲ್ಲ, ವೇಣು ನುಡಿಸುವ ದೊಡ್ಡವ. ವೇಣು ಮಾಡುವವ ತಂದೆ, ಹೌದು. ನುಡಿಸುವ ಗಂಡ. ಹಾಗಾಗಿ ಲೋಕದಲ್ಲಿ ಗಂಡನೇ ದೊಡ್ಡವ. ಏನಾದ್ರೂ ಬೇರೆ ಆಧಾರ ಉಂಟು ನಿನ್ನಲ್ಲಿ? ಆಧಾರ ಇದ್ದೇ ಮಾತಾಡ. ಸಮರ್ಥನೆ ಉಂಟು ನಿನ್ನಲ್ಲಿ? ಪುರಾಣದ ವಿಷಯ ಉಂಟಪ್ಪಯ್ಯ. ಯಾವುದದು? ಅನಸೂಯಾದಿಗಳು ತಮ್ಮಯ್ಯ ಕಿರಿಯರ ಸೇರಿಗಳು ದಾತ
ತಮ್ಮಯ ಹಿರಿಯ ಸೇವಿಯುಳು ಗಣಪತಿಯುರತಿಯನಿಸುತ್ತ ಮೆರೆದೆಕು ಗಣಪತಿಯುರತಿಯನಿಸುತ್ತ ಮೆರೆದರು ಎನಗೆ ಅವರವರಂದರಿ ದಿನ ಕಳೆಯುವ ಎನಗೆ ಅವರವರಂದರಿ ದಿನ ಕಳೆಯುವ ಅವರ ದಿನ ಕಳೆಯುವ ಮನಲಾಲಿ ಕುದಿತಾತ ಕೇಳುವೆ ಬಾಲೆ ಸಣ್ಣ ಬಡಿನುತ ಸಣ್ಣ ಬಳಿಯೋದ ಬೀಳುವೆ ಬಾಲೆ ಸಣ್ಣ ಬಳಿಯೋದ ಅಪ್ಪ ಅಭಿಪ್ರಾಯ ಹೇಳಲಿಕ್ಕೆ ಬಹಳ ದಾರಿಗಳಿದೆ. ಬಹುದಾರಿ. ಹೌದು. ಮುಂದೇನು ದಾರಿ ಇಲ್ಲ. ಅದೇ ರೀತಿಯಾಗಿ ಒಂದು ದಾರಿ ನಿಂತುಕೊಂಡು ನಾನು ಆ ಅಭಿಪ್ರಾಯವನ್ನು ಮಂಡಿಸಿದ್ದೆ. ಅದು ಯಾವುದು ಎನ್ನುವ ಹಾಗೆ ಕೇಳಿದ್ರೆ ಸ್ವಲ್ಪ ನಾವು ಜ್ಞಾನವನ್ನು ಪಡೆದುಕೊಳ್ಳಬೇಕಾದ ಈ ವಿಚಾರ ಯಾವುದು ಕೇಳಿದ್ರೆ ಈ ಪುರಾಣದ ಬಗ್ಗೆ ಪುರಾಣ ಕಥೆ ಎಲ್ಲ ಸ್ವಲ್ಪ ಬೇಕಾಗುತ್ತೆ. ಎಲ್ಲವರಿಗೆ ಈಗ ಕಥೆ ಎಲ್ಲ ಅಡಿಗೆ ಬಿಟ್ಟಿರೋದು ಯಾರಿಗೂ ಬೇಡ. ಒಂದೇ ಪ್ರಸಂಗ ಎಲ್ಲಿ ಅದು ಹೌದು. ಎಲ್ಲಿ ನೋಡಿದ್ರು ಒಂದೇ ಕಥೆ. ಬೇರೆ ಕಥೆ ಬೇಡಲೇ ಬೇಡ. ಆದ್ರೆ ನಮ್ಮಲ್ಲಿ ಹಾಗಲ್ಲ, ಬೇರೆ ಬೇರೆ ಕಥೆ. ಸಾವಿರ ಕಥೆ ಅಡಿಗೆ ಬಿದ್ದಾಯ್ತು, ಗೆದ್ದು ಹಿಡಿದಾಯ್ತು. ಇವತ್ತಿನ ಕತೆ ನೋಡು. ಯಾವ ನೀನು ಯಾವ ಕಥೆ ಹೇಳಿದ? ಅಪ್ಪ ಪುರಾಣದಲ್ಲಿ ಯಾವ್ದು ಮಗ? ಈಗ ನಾನು ಆರಂಭಿಸ್ತೇನೆ. ಈಗ ಋಷಿಮುನಿಗಳ ವಿಚಾರವನ್ನು ನಾವು ಮೊದಲಾಗಿ ತೆಗೆದುಕೊಂಡಿರುವಂತಾಗಿದ್ದರೆ ಯಾಗ ಯಜ್ಞಾದಿ ಸತ್ಕಾರ್ಯಗಳನ್ನು ಮಾಡುವುದರ ಮುಖೇನವಾಗಿ ಲೋಕ ಕಲ್ಯಾಣಕ್ಕೆ ಬೇಕಾಗಿ ಸದಾಕಾಲ ಶ್ರಮಿಸುವವರವರು. ಋಷಿಗಳ ಜೀವನವೇ ಹಾಗೆ. ಹೌದಲ್ವೇ? ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುದು. ಮತ್ತೊಂದು ವಿಚಾರ, ಈ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ನಾರಿಯಾದವಳು ಇದ್ದೇ ಇರ್ತಾಳಂತೆ. ಕೈವಾಡ ಉಂಟೆ ಉಂಟು. ಹೌದಲ್ವೇ? ಮೂರ್ತಿಗಳಿಗಿದ್ದಾರೆ. ನಾನು ಹೇಳ್ತಲ್ಲ ಅವಾಗ. ಹಾಗೆ ಬ್ರಹ್ಮನಿಗೆ ಶಾರದೆ ಬೇಕು, ವಿಷ್ಣುವಿಗೆ ಲಕ್ಷ್ಮಿ ಬೇಕು, ಪರಮೇಶ್ವರನಿಗೆ ಪಾರ್ವತಿ ಬೇಕು. ಹಾಗೆ ಈಗ ನಾನು ಗಂಡನ ವಿಚಾರವನ್ನು ತೆಗೆದ ಕಾರಣದಿಂದ ಒಬ್ಬ ಸಿದ್ಧ ಇದ್ರೆ ಅವನ ಹಿಂದೆ ಒಬ್ಬಳು ಹೆಣ್ಣು ಮಗಳಿದ್ದಾಳೆ. ಈಗ ಒಂದು ವಿಚಾರವನ್ನು ತೆಗೆದುಕೊಳ್ತೇನೆ. ಅತ್ರಿ ಮಹರ್ಷಿಗಳು ಅತ್ರಿ ಮುನಿಗಳ ಬಗ್ಗೆ ಹೇಳಿದಲ್ಲ. ಹೌದೌದು. ಅವರ ಸತಿಯಾರು ಎನ್ನುವ ಹಾಗೆ ಕೇಳಿದ್ರೆ ಅನಸೂಯಾದೇವಿ ಸದಾಕಾಲ ಗಂಡನಿಗೆ ಅನುಕೂಲೆಯಾಗಿ ವ್ಯವಹರಿಸಿದವಳು. ಪತಿ ಸೇವೆಯನ್ನು ಮಾಡುವುದೇ ನನ್ನ ಮುಖ್ಯ ಉದ್ದೇಶವನ್ನಾಗಿ ಇಟ್ಟುಕೊಂಡವಳು. ಪರಮ ಸಾಧ್ವಿ. ಹೌದಲ್ವಿ? ಸಾಧ್ವಿ ಶಿರೋಮಣಿಯಾಗಿ ಮೆರೆದವಳು. ಕೊನೆಗೆ ಅವಳು ಪತಿವ್ರತೆ ಎನ್ನುವ ಹಾಗೆ ಮಾನಿಸಲ್ಪಟ್ಟಳು. ಸೀತಾದೇವಿಗೆ ಆಭರಣ ಸಿಕ್ಕಿದ್ದಲ್ಲಿ ಅಂತ ಕೆಲವರಿಗೆ ಹೇಳು. ಹೌದು. ಕಾಡಿಗೆ ಹೋಗುವಾಗೆಲ್ಲ ಬಿಟ್ಟು ಹೋಗಿದ್ದಾಳಲ್ಲ, ಎಲ್ಲಿಂದ ಆಭರಣ ಬಂತು? ಅನಸೂಯಾದೇವಿ ಒದಗಿಸಿದ್ದದಲ್ಲ. ಅನಸೂಯಾದೇವಿಯಲ್ಲಿ ತಂತ ಆಭೂಷಣಗಳು ಅದೆಲ್ಲವನ್ನು ಸೀತೆಗೆ ತೊಡಿಸಿ ನೀನು ಲಕ್ಷ್ಮೀದೇವಿಗೆ ಕಾಣ್ತಿಯಮ್ಮ ಅಂತ ನೀ ಕೈ ಮುಗಿದಲಂತೆ ಅವಳು. ಮತ್ತೆ ಆಭರಣ ನೀನೇ ಕೊಂಡೋಗು ಅಂತೇಳಿ. ಯಾಕೆ ಅವಳು ಕೊಟ್ಟಿದ್ದಾಳೆ? ಪರ್ಣಕುಟೀರದಲ್ಲಿ ಜೀವನವನ್ನು ಮಾಡುವವರಿಗೆ ಬಂಗಾರದ ಅವಶ್ಯಕತೆ ಉಂಟೆ. ಬಂಗಾರ ಬಣ್ಣಗಳ ಬಂಧವನ್ನೇ ಕಳೆಯುವುದರ ಮುಖೇನವಾಗಿ ಆ ಪರ್ಣಕುಟೀರವನ್ನೇ ಸೇರಿಕೊಳ್ಳುವವರವರು. ಹಾಗಿರುವಾಗ ಬಣ್ಣದ ಬಗ್ಗೆ ಅವಳು ಆಲೋಚನೆಯನ್ನು ಮಾಡಲಿಲ್ಲ. ತನ್ನ ಗಂಡನ ಇರುವಿಕೆಯನ್ನು ಅವಳು ತಿಳಿದುಕೊಂಡು ಹಾಗಾಗಿ ಪತಿ ಸೇವೆಯನ್ನು ಮಾಡುವುದರ ಮುಖೇನವಾಗಿ ಕೈವಲ್ಯವನ್ನು ಪಡೆದುಕೊಂಡವಳು ಪತಿವ್ರತೆ ಎನ್ನುವ ಹಾಗೆ ಲೋಕಮಾನಿಸಲ್ಪಟ್ಟಿರುವಂತದ್ದು. ಹಾಗಿರುವಾಗ ಹೌದಲ್ವೇ ಅಂತಹ ಒಂದು ಮಾನ್ಯತೆಗಳಿಗೆ ಒದಗಬೇಕು ಅಂತಾಗಿದ್ರೆ ಕಾರಣ ಯಾವುದು ಕೇಳಿದ್ರೆ ಕಾರಣ ಅಂದ್ರೆ ಅವಳ ಅಪ್ಪ ಜನ್ಮ ಕೊಟ್ಟ ಕಾರಣ. ಅನಸೂಯ ದೇವಿಗೆ ಅವಳ ಅಪ್ಪ ಜನ್ಮ ಕೊಟ್ಟಿದ್ದಾನಲ್ಲ, ಅಪ್ಪ ಒಳ್ಳೆ ಸಂಸ್ಕಾರ ಕೊಟ್ಟ ಕಾರಣ ಶ್ರೇಷ್ಠ ಸಾಧ್ಯ ಅದು. ಅಪ್ಪ ಜನ್ಮ ಕೊಟ್ಟ ಕಾರಣಕ್ಕೆ ಅವರ ಅಪ್ಪನ ಹೆಸರಿನಿಂದ ಅವಳಿಗೆ ಏನು ಮಾನ್ಯತೆ ಬಂದದಲ್ಲ. ಅವಳಿಗೆ ಮಾನ್ಯತೆ ಬಂದದ್ದು ಯಾವುದು ಕೇಳಿದ್ರಿ ಅತ್ರಿ ಮಹರ್ಷಿಗಳ ಹೆಂಡತಿ ಅನಸೂಯಾದೇವಿ ಎನ್ನುವ ಹಾಗೆ ಅವಳಿಗೆ ಮಾನ್ಯತೆ ಇರುವುದು. ಅದು ಮದುವೆ ಆದ್ಮೇಲೆ ಅದೇ ಹೇಳುದು, ಮದುವೆ ಆದ್ಮೇಲೆ ಮೊದಲು ಇದ್ದ ವಿಷಯ ಮಗಳಲ್ವ? ಹೌದು. ಆದ್ರೆ ನಾನು ವಿಷಯ ಏನು ಹೇಳುವುದಕ್ಕೆ ಬಂದದ್ದು, ಗಂಡನಿಂದ ಹೇಗೆ
ಒಂದು ಹೆಣ್ಣಿಗೆ ಸಿಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಮುಂದಾದಾಗ ನಾನು ಅದನ್ನೇ ಹೇಳಬೇಕಲ್ವೇ? ಅತ್ರಿ ಮಹರ್ಷಿಗಳಿಂದ ಅವಳಿಗೆ ಮಾನ್ಯತೆ ಒದಗಿರುವುದು. ಈಗ ಅತ್ರಿಂದಲಾಗಿ ಅವಳಿಗೆ ಕೀರ್ತಿ ಬಂದದ್ದು. ಹೌದು. ಇವಳು ನಡೆಸಿದ ಪಾತಿವ್ರತ್ಯ ಧರ್ಮದಿಂದಲ್ಲ, ಇವಳ ಪಾತಿವ್ರತ್ಯ ಧರ್ಮಕ್ಕೆ ಅವನ ದೇವರಾಗಿ ಒಲಿದದ್ದು. ಹೌದು. ಒಂದು ಕತೆ ಮಾತ್ರ ಗೊತ್ತಲ್ಲ ನಿನಗೆ? ಇಲ್ಲಪ್ಪ, ನಿಮ್ಮ ಮಗಳನ್ನ ಅಷ್ಟನ್ನು ಸಣ್ಣಕ್ಕೆ ಮುಗಿಸಿ ಬಿಡ್ತೇನೆ ನಾನು. ಹೌದು. ಇನ್ನೊಂದು ವಿಷಯ, ಈಗ ನಾರಾಯಣಿ ಎನ್ನುವಳಿದ್ದಳು. ನಾರಾಯಣಿ ಮುದ್ಗಲ ಮಹರ್ಷಿಯ ಹೆಂಡತಿ. ಹೌದೌದು. ಹೀಗಿರುವ ಅವಳು ಯಾವ ರೀತಿಯಾಗಿ ಪತಿವ್ರತೆ ಎನ್ನುವ ಹಾಗೆ ಮಾನಿಸಲ್ಪಟ್ಟಳು? ಗಂಡನ ಸೇವೆ ಮಾಡಿದವಳು. ಕುಷ್ಠರೋಗ ಪೀಡಿತನಾದ ಪತಿ. ಹೌದೌದು. ಅವನ ಗಾಯದಿಂದ ಬರುವಂತಹ ಕೀವನ್ನ ತೆಗೆದು ಚರ್ಮವನ್ನೇ ಕತ್ತರಿಸಿ ಉಣ್ಣುವಂತಹ ಅನ್ನಕ್ಕೆ ಹಾಕಿ ನೀನು ಉಣ್ಣು ಎನ್ನುವ ಹಾಗೆ ಕೊಟ್ಟ ಕಾಲದಲ್ಲಿ ಹಾಗೊಂದು ರೂಢಿ ಉಂಟು ಲೋಕದಲ್ಲಿ. ಗಂಡ ಊಟ ಮಾಡಿದ ಮೇಲೆ ಅದೇ ತಟ್ಟೆಯಲ್ಲಿ ಅವು ಬಿಟ್ಟದಲ್ಲಿ ಹೆಂಡತಿ ಊಟ ಮಾಡು, ಉಚ್ಚಿಷ್ಟ ಎನ್ನುವ ಹಾಗೆ ಭಾವಿಸಕೂಡದು. ಹೌದಲ್ವೇ? ಹೀಗಿರುವಾಗ ಅವಳನ್ನ ಸತಿ ಇದ್ದಳು, ಸಾತಿ ಇದ್ದಳು, ಅದನ್ನೇ ಪ್ರಸಾದವಾಗಿ ಸ್ವೀಕರಿಸಿಕೊಂಡಳು. ಈಗೆಲ್ಲ ಇದ್ದಳಲ್ಲ, ನಾನು ಮುಟ್ಟುವುದಿಲ್ಲಪ್ಪ. ಅದು ಈಗಿನವರಿಗೆ ಹೇಳಿಯ, ಅವಳು ಹಾಗೆ ಹೇಳಲಿಕ್ಕಿಲ್ಲ. ನಾರಾಯಣಿ ಆವಾಗ ಭಾವಿಸಿಕೊಂಡದ್ದು ಹೇಗೆ? ಗಂಡನ ಪ್ರಸಾದ ಇದು, ಗಂಡ ಒದಗಿಸಿಕೊಟ್ಟ ಸೌಭಾಗ್ಯ ಇದು ಎನ್ನುವ ಹಾಗೆ ಹೇಸಿಗೆಯ ಭಾವನೆಯನ್ನು ತಳೆಯದೆ ಕುಷ್ಠರೋಗದ ಕೀವನ್ನಾದರೂ ತಿಂದವಳು ಬದಿಗೆ ಇರಿಸದೆ ಅನ್ನವನ್ನು ಸ್ವೀಕರಿಸಿಕೊಂಡಿದ್ದಾಳೆ. ಎಷ್ಟು ದೊಡ್ಡ ಗುಣ. ಹೌದಲ್ವಿ? ಹಾಗಿರುವಾಗ ಅದಕ್ಕೆ ಬೇಕಾಗಿಯೇ ಗಂಡ ಅವಳಿಗೆ ಆಯುಷ್ಯವನ್ನಾಗಲಿ ಅದು ಆಶೀರ್ವಾದವನ್ನಾಗಲಿ ಮಾಡಿದಾರಂತೆ, ಬೇರೆ ಬೇರೆ ರೂಪದಲ್ಲಿ ಕೂಡಿದರಂತೆ. ಹೌದಲ್ವೇ? ಹಾಗಿದ್ರೆ ಅವಳು ಕೂಡ ಪತಿವ್ರತೆಯ ಸ್ಥಾನವನ್ನ ಪಡೆದುಕೊಳ್ಳುವುದಕ್ಕೆ ಅದು ಮೂಲದಾರಿ ಆಯಿತು. ಅಲ್ಲಿ ಅವ ಮುದ್ಗಲನ ವಿಷಯ ದೊಡ್ಡಸ್ತಿಗೆ ಇಲ್ಲ ಅಲ್ವೇ ಅಲ್ಲ? ಅಲ್ಲಿ ಇವಳಂದಿರುವುದು ಪಾತಿವ್ರತೆ ಧರ್ಮ ಇರುವುದಲ್ಲ. ಹಾಗಾಗಿ ಅವಳಿಗೆ ಜನ್ಮ ಕೊಟ್ಟ ತಂದೆ ಇದ್ದಾರಲ್ಲ ಅವ ಶ್ರೇಷ್ಠ. ನಾ ಗಂಡನ ವಿಷಯ ಹೇಳ್ತಾ ಇದ್ದೀನಿ, ಅವರ ತಂದೆಯಲ್ಲಿಗೆ ಹೋಗ್ತಾ ಇದ್ದಾರೆ. ಗಂಡನಿಂದಲೇ ಅವಳಿಗೆ ಅಂತಹ ಒಂದು ವಿಚಾರ ದೊರಕಿತ್ತು. ಅವಳ ವಿಷಯ ಬಿಡೋಣ. ಇನ್ನೊಬ್ಬಳು ಯಾರು? ಸತ್ಯವಾನನ ಮಡದಿ ಸಾವಿತ್ರಿ. ಅವಳು ಯಾವ ರೀತಿಯಾಗಿ ಎನ್ನುವ ಹಾಗೆ ಕೇಳಿದ್ರೆ ಪತಿ ಸೇವೆಯ ಮುಖ್ಯ ಉದ್ದೇಶ ಪತಿ ಒಂದು ಕಾಲದಲ್ಲಿ ಮಡಿದ ವಿಚಾರವನ್ನು ತಿಳಿದುಕೊಂಡವಳು ಯಮನಿಗೆ ಎದುರಾಗಿ ಹೋಗಿ ಅವನ ಆತ್ಮವನ್ನೇ ಹಿಂಪಡೆದುಕೊಂಡು ಬರುವುದಕ್ಕೆ ಸಮರ್ಥಳಾಗಿ ಇದ್ದಾಳೆ. ಯಾರು ಎನ್ನುವ ಹಾಗೆ ಕೇಳಿದ್ರೆ ಅದು ಸಾವಿತ್ರಿ. ಅಲ್ಲಿ ಸತ್ಯವಾನನ ದೊಡ್ಡಸ್ತಿಗೆ ಏನುಂಟಮ್ಮ? ಮತ್ತೆ ಯಮನನ್ನು ಅನುಸರಿಸಿ ಹೋದ ಸಾವಿತ್ರಿ ಯಮನಲ್ಲಿ ಸಂಭಾಷಿಸಿ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಗಂಡನನ್ನು ಬಿಡಿಸಿಕೊಂಡದ್ರಲ್ಲಿ ಬಂದದ್ರಲ್ಲಿ ಗಂಡನ ದೊಡ್ಡಸ್ತಿಗೆ ಏನಿಲ್ಲ, ಹೆಂಡತಿರುವಂತದ್ದು. ಅದು ಹೇಗೆ ಹೆಂಡತಿಯದ್ದು? ಅವಳಿಗೆ ಜನ್ಮ ಕೊಟ್ಟವನೇ ದೊಡ್ಡ ದೊಡ್ಡಸ್ತಿಗಿರುವುದು. ಹಾಗಲ್ಲಪ್ಪ. ಈಗ ಅವಳು ಅಷ್ಟೆತ್ತರಕ್ಕೆ ಏರಬೇಕು ಅಂತಾಗಿದ್ದಕ್ಕೆ ಕಾರಣವಾದದ್ದು ಹೇಗೆ? ಗಂಡನಿಂದ ಬಂದಂತಹ ಯಾವುದೇ ಒಂದು ವಿಚಾರ ಶಕ್ತಿಯಾಗಲಿ ಅವಳಿಗೆ ಒದಗಿದ್ದಲ್ಲ. ಗಂಡನ ಸೇವೆಯನ್ನು ತಂದೆಯಿಂದ ಒದಗಿದ್ದಲ್ಲ. ಗಂಡನ ಸೇವೆ ಮಾಡುವುದರ ಮುಖೇನವಾಗಿ ಅವಳಿಗೆ ಒದಗಿದಂತಹ ಅಂತರ್ಸತ್ವ ಎನ್ನುವುದು ಅಲ್ಲಿಯವರೆಗೆ ಅವಳು ಏರುವುದಕ್ಕದು ಸಾಧನವಾಯಿತು. ಹಾಗಾಗಿ ತೀರ್ಮಾನ ಅವರಂತೆಯ ಘನ ಪತಿವ್ರತೆಯರಾಗಿ ಮೆರೆದವರ ರೀತಿಯಲ್ಲಿ ನನಗೂ ಒಬ್ಬಳು ಪತಿವ್ರತೆಯಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಳ್ಬೇಕು. ಅದಕ್ಕೆ ಬೇಕಾಗಿ ಅವರಂತೆ ನನಗೆ ಬಾಳುವ ಆಸೆ. ನನ್ನ ದೃಷ್ಟಿಯಲ್ಲಿ ಪತಿಯೇ ಶ್ರೇಷ್ಠ. ಹೆಣ್ಣು ಮಕ್ಕಳು ವಿಶೇಷ ಕಲಿಯುವುದು ಬೇಡ ಅಂತ ಹೇಳಿದ್ರು ನಮ್ಮವರು. 4 ಅಕ್ಷರ ಕಲಿತರೆ ಸಾಕುಂಟ. ನಾನು ಹಾಗಲ್ಲ, ನಾನೇನು ಸಾಕ್ಷರರಾಗಲಿ ಎಂಬ ಉದ್ದೇಶವಿಲ್ಲ. ನಿನಗೆ ಹೇಳಿಕೊಟ್ರೆ, ನಿನಗೆ ವಿದ್ಯೋಪದೇಶ ಕೊಡಿಸಿದ್ರೆ ಕಲಿಸಿದ ಅಪ್ಪನ ಮುಂದೆ ನಿಂತು ಮಾತಾಡ್ತೇಲ್ಲ. ಅಲ್ಲ, ನಾನು ಇಲ್ಲ ಸಲ್ಲದೇನು ಹೇಳಲಿಲ್ಲ. ಅಪ್ಪ ಏನೂ ಅಲ್ಲ. ನನ್ನ ದೃಷ್ಟಿಯಲ್ಲಿ ಗಂಡನ ಗಂಡನ ಓಹೋ, ಗಂಡನ ದೊಡ್ಡವ. ನನ್ನ ಮರ್ಯಾದೆ ತೆಗೆದ ನೀನು. ಸಮಾಧಾನ ಮಾಡಿ. ಸರಿಯಾದಂತಹ ದಾರಿ ನಾವು ನಮ್ಮ ಮಾತು ಕೇಳ್ತಾರೆ. ನೋವಾಗ್ತದೆ ಹೇಳಕ್ಕೆ ಒಮ್ಮೆ ಇವಳಿಗೆ. ಏನಾಯ್ತು ಈಗ? ನನಗಿಂತ ಹೆಚ್ಚು ಕಲ್ತಿದ್ದೆ. ಇಲ್ಲ ಸ್ವಲ್ಪ ಕಡಿಮೆ. ಮತ್ತೆ ಎಂತ ಮಾತಾಡ್ತಿದ್ದೆ ತಂದೆ ಹೇಳಿದ್ರಲ್ಲಿ? ಮತ್ತೆ ಏನು ವಿಷಯವನ್ನು ಹೇಳಿದ್ದಾನಷ್ಟೇ. ಏನು ವಿಷಯ? ನನಗೆ ಗೊತ್ತುಂಟು. ಏನು? ಗಂಡನೇ ಶ್ರೇಷ್ಠ ಅಂತ. ತಂದೆ ಗಂಡನೇ ಶ್ರೇಷ್ಠ ಅಂತ ನನಗೆ ಗೊತ್ತುಂಟು. ಮತ್ತೆ ಯಾಕೆ ಸುಳ್ಳು ಹೇಳಿದ್ದೀನಿ ನೀನು? ತಂದೆ ಇದ್ದೂರಲ್ಲಿ ತಂದೆ ಶ್ರೇಷ್ಠ ಅಂತ ಹೇಳ್ಬೇಕು. ನಿನ್ನ ಗುಣ ಹೇಗೆ? ಮುಖಕ್ಕೆ ತಕ್ಕ ಹಾಗೆ ಮಾತಾಡುವುದು.
ಎದುರಿನಲ್ಲಿ ಒಂದು ಬೆನ್ನ ಹಿಂದೆ ಒಂದು ಮಾತಾಡಿ ನನಗೆ ಅಭ್ಯಾಸವೇ ಇಲ್ಲ. ಬದುಕಲಿಕ್ಕೆ ಆಗುವುದಿಲ್ಲ. ನನಗೆ ಯಾವತ್ತಿದ್ರೂ ಕೂಡ ಮುಖಕ್ಕೆ ಸರಿಯಾಗೇ ನಾನು ಮಾತಾಡುವುದು, ಯಾವ ವಿಷಯ ಇದ್ರೂ ಕೂಡ ಎದುರಿನಲ್ಲೇ ಮಾತಾಡ್ತೇನೆ. ಹಾಗಾಗಿ ಒಮ್ಮೊಮ್ಮೆ ನಿಷ್ಠುರ ಆಗುದು ನಾನು. ತಂದೆಗೆ ಸಿಟ್ಟು ಬಂದ್ರೆ ಪರಿಣಾಮ ಏನಾಗ್ತದೆ ನಿಮಗೆ ಗೊತ್ತುಂಟ? ಅವರಿಗೆ ಎಷ್ಟು ಸಿಟ್ಟು ಬಂದರೂ ಕೂಡ ನನ್ನ ಒಂದು ನಗುವನ್ನು ನೋಡುವಾಗ ಅವರು ಕರಗುತ್ತಾರೆ. ಅದು ವಿಷಯ ನನಗೆ ಅಕ್ಕ, ಗೊತ್ತು. ಬಿಟ್ಟು ಬಿಡ, ಅವ್ನು ಏನು ಬೇಕಾದ್ರೆ ಸಾಯ್ಲಿ. ಅವರ ಜೀವನದಲ್ಲಿ ಉದ್ಧಾರವೇ ಆಗುತ್ತೆ. ಯಾರು ಅವ್ರು ಬೇರೆ ಬರುದಿಲ್ಲ. ಗಂಡನ ಶ್ರೇಷ್ಠ, ಅವರೇ ಶ್ರೇಷ್ಠ. ತಂದೆಯರು ಶ್ರೇಷ್ಠರಲ್ಲ. ಅಲ್ವೇ? ಆಹಾ, ಒಬ್ಬ ಸರ್ವ ಸಮರ್ಥನಾದಂತಹ ವಿಕ್ರಮಿ ಗಂಡ ದೊರಕಿದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗುದು. ಏನು ಅಲ್ಲದ ಏನು ಇಲ್ಲದ ಒಬ್ಬ ಕಡು ಬಡವ ಗಂಡ ಸಿಕ್ಕಿದ ಅಂತಂದ್ರೆ ನೀನು ಏನು ಮಾಡ್ತೀನಿ ನೋಡ್ಬೇಕು ನನಗೆ. ಓಹೋ. ಅದಕ್ಕಾಗಿ ಹೇಳ್ತಾನೆ, ಏನು? ಲೋಕಮುಖದಲ್ಲಿ ಪುಂಸತ್ವ ಇಲ್ಲದಿರುವ ನಪುಂಸಕ, ಒಬ್ಬ ಶಟ, ಒಬ್ಬ ಬಡವ, ಒಬ್ಬ ಕುರುಪಿ, ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಅಂತ ಒಬ್ಬ ಗಂಡನನ್ನು ನಿನಗೆ ಕಟ್ತೇನೆ. ನೀನು ಏನು ಮಾಡ್ತೀಯ? ಏನೋ ಮಣಿಯುತ್ತಲೆಂದಳೆಯಗೆ ನಮಸ್ಕಾರ ಮಾಡಿ. ವನಜ ಭವ ಬರೆದುದನ್ನು ತಪ್ಪಿಸಿ ನಿನಗೆ ಸಾಧ್ಯವೇ? ನಿನಗೆ ಸಾಧ್ಯವೇ? ಎಲ್ಲ ವಿಧಿಯಾದವರು ನಿಶ್ಚಯವೋ? ತಿಳಿದವರು ನೀವು. ನೀವೇ ಹೀಗೆ ಮಾತಾಡುವಾಗ ನನಗೆ ನಗು ಎನ್ನುವುದು ಹೆಚ್ಚಾಗುತ್ತಾ ಇದೆ. ನಗು ಬರ್ತದೆ. ಹೌದಪ್ಪ. ನನ್ನ ಮಾತು ಬರೀ ಹಾಸ್ಯದ ಹಾಗೆ ಉಂಟೇನೆ. ಹಾಗಲ್ಲ, ಒಬ್ಬ ಶಟನನ್ನ ನನಗೆ ಮದುವೆ ಮಾಡಿ ಕೊಡ್ತೀನಿ ಎನ್ನುವ ಹಾಗೆ ಆಡ್ತಾ ಇದ್ದೀರಾ. ಹಾ. ತಂದೆ, ಏನು? ಪ್ರಪಂಚದಲ್ಲಿ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ಬ್ರಹ್ಮದೇವ ಹಾ. ಅವುಗಳ ಹಣೆಯಲ್ಲಿ ಇಂಥದ್ದೇ ಆಗಬೇಕು, ಹೀಗೆ ಬದುಕಬೇಕು, ಇಂಥದ್ದೇ ವ್ಯವಸ್ಥೆಗಳಾಗಬೇಕು ಎನ್ನುವ ಹಾಗೆ ಮೊದಲೇ ನಿರ್ಧರಿಸಲ್ಪಟ್ಟಿದೆ. ಹಾ. ಹೀಗಿರುವಾಗ ಅದನ್ನ ಯಾರಿಂದಲೂ ಕೂಡ ಮೀರಿ ವ್ಯವಹರಿಸುವುದಕ್ಕೆ ಸಾಧ್ಯವಿಲ್ಲ. ಹಾ. ಒಂದು ವೇಳೆ ನೀವು ನನಗೆ ಶ್ರೀಮಂತನನ್ನೇ ಕೊಟ್ಟು ಮದುವೆ ಮಾಡಿದ್ದೀರಾ ಅಂತಾಗಿದ್ದರೆ ನನ್ನ ಹಣೆಯಲ್ಲಿ ಮದುವೆಯಾದ ಬಳಿಕ ಅವನೊಬ್ಬ ದಟ್ಟ ದರಿದ್ರನಾಗಬೇಕು ಎನ್ನುವ ಹಾಗೆ ಬರೆದಿತ್ತು ಅಂತಾಗಿದ್ದರೆ ಹಾ. ಅದನ್ನ ಮೀರಿಸುವುದಕ್ಕೆ ನಿಮ್ಮಿಂದ ಸಾಧ್ಯ ಉಂಟೆ? ಇಬ್ಬರು ಮಾತು. ಹಾಗೆಯೇ ಒಂದು ವಿಚಾರವನ್ನಿಟ್ಟುಕೊಳ್ಳೋಣ. ಇನ್ನೊಂದು ವಿಚಾರ, ಹಾ. ನನಗೆ ಒಬ್ಬ ನನ್ನ ದಟ್ಟ ದರಿದ್ರನನ್ನ ಶಟನನ್ನ ನೀವು ಮದುವೆ ಮಾಡಿ ಕೊಟ್ಟಿದ್ದೀರಾ ಅಂತಾಗಿದ್ದರೆ ಹಾ. ಮದುವೆಯಾದ ಬಳಿಕದಲ್ಲಿ ನನ್ನ ಹಣೆಯಲ್ಲಿ ಆತನೊಬ್ಬ ಶ್ರೀಮಂತನಾಗಬಹುದು ಎನ್ನುವ ಹಾಗೆ ಬರೆದಿತ್ತು ಅಂತಾಗಿದ್ದರೆ ಹಾ. ಅದನ್ನು ಮೀರಿಸುವುದಕ್ಕೆ ನಿಮ್ಮಿಂದ ಸಾಧ್ಯ ಉಂಟೆ? ನಿಮ್ಮಿಂದ ಸಾಧ್ಯ ಉಂಟೆ? ವಿಧಿ ಬರೆದದ್ದನ್ನ ಯಾರಿಂದಲೂ ಕೂಡ ಅಳಿಸುವುದಕ್ಕೆ ಅಸಾಧ್ಯ. ಹೀಗಿರುವಾಗ ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದು ಬರಲಿ, ಅದನ್ನು ಅನುಭವಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ನೀನು ಗುಣದಲ್ಲಿ ಶ್ರೇಷ್ಠ ಎಂಬ ಭಾವನೆಯಿಂದ ನಿನಗೆ ಅಕ್ಕಡೆಯಿಂದ ಸಾಕಿದೆ ನಾನು, ಸಲಹಿದೆ ನಾನು. ನನ್ನ ಮುಂದೆ ನಿಂತು ವಿಧಿಲಿಖಿತ ತಪ್ಪಿಸುವುದಕ್ಕೆ ಸಾಧ್ಯ ಉಂಟೆ? ನಿನಗೆ ನಾವೇನು ಮಾಡಿದೆವು? ಅವನು ನನ್ನಲ್ಲಿ ಪ್ರಶ್ನೆ ಮಾಡು. ಅದೇ ಬರ ತಪ್ಪಿಸಲಿಕ್ಕೆ ನಿಮಗೆ ಸಾಧ್ಯ ಉಂಟು ಅಂತ ನನ್ನಲ್ಲಿ ಪ್ರಶ್ನೆ ಮಾಡು. ನಿಮಗೆ ಯಾರು ಮಾತಾಡಿದವಳು? ಇಷ್ಟು ಬೆಳೆದು ಬಿಟ್ಟಲ್ವಾ? ಒಳ್ಳೆಯದು. ಬೆಳೆಸಿದ್ದು ನೀವೇ ಅಲ್ವಾ? ಯಾರು ಬೆಳೆಸಿದ್ದು? ನೀ ಹೀಗೆ ಮಾತಾಡಲಿಕ್ಕೆ ನಾನು ಹೇಳಿಕೊಟ್ಟಿದ್ದೇನೆ. ಅಲ್ಲ, ವಿಷಯ ಹೇಳಿದೆ ಅಷ್ಟೇ, ಅದರಲ್ಲಿ ತಪ್ಪು. ನೋಡು, ಸಭಾ ಸಂದರ್ಭ ಮುಖ ನೋಡ್ತಾ ಇದ್ದಾರೆ. ಸಭೆಯ ಮುಂದೆ ನಿಮ್ಮನ್ನು ಬರೆಸಿ ಪ್ರಶ್ನೆ ಮಾಡಿದ ಯಾಕೆ? ನನ್ನ ಮಕ್ಕಳ ಪ್ರಬುದ್ಧತೆ ಗೊತ್ತಾಗಬೇಕು ಅಂತ. ಈ ಸಭೆಯ ಮುಂದೆ ರಾಜನಾದ ನನ್ನ ಮರ್ಯಾದೆ ತೆಗೆದ ನೀನು. ಹೇಗೆ ತೆಗೆದ್ರಿ? ಅಲ್ಲಪ್ಪ, ಮಗಳಾಗಿ ನೀನು ತಂದೆಗೆ ಬೇಕಾದಂತೆ ಮಾತನಾಡಲಿಲ್ಲ. ತಂದೆಗೆ ಮರು ಪ್ರಶ್ನೆ ಕೇಳಲಿಕ್ಕೆ ತೊಡಗಿದ್ದಿ. ತುಟಿ ಮೀರಿದ ಹಲ್ಲು, ಮನೆಯಿಂದ ದೊಡ್ಡ ಬೆಟ್ಟು ಕಲ್ಲು ಬಿಡ್ತಾರೆ ಅಂತ ಭಾವಿಸಬೇಡ. ನಾನು ಆಡಿದ್ದೆ, ಹಾಗೆ ಮಾಡಿಯೇ ಮಾಡ್ತೇನೆ. ನಿನಗೆ ಅಂತವರನ್ನು ಕಟ್ಟಿದ್ದೇನೆ. ನಿನ್ನ ಹಣ ಬರಹ ನನಗೆ ನೋಡ್ಬೇಕು. ನೋಡ್ಬೇಕು. ಹೌದಾ? ನನಗೆ ನನಗಾಗೋ ದುಃಖ ಉಂಟಲ್ಲ, ಸಹಿಸಲಿಕ್ಕೆ ಆಗುದಿಲ್ಲ ನನಗೆ. ಪಡೆದ ಮಕ್ಕಳಿಗೆ ಮಾತಾಡುವಾಗ ಯಾರಿಗೆ ನೋವಾಗ್ಲಿಕ್ಕಿಲ್ಲ. ಎಷ್ಟು ಪ್ರೀತಿಯಿಂದ ನಾವು ನೋಡಿದ್ದೇವೆ ಅವಳನ್ನು. ಹೌದಪ್ಪ. ತಪ್ಪು ಮಾಡಿದೆ
ಅವಳಿಗೆ ಒಬ್ಬ ಕಟ್ಟು ಬಡವನನ್ನು ಮದುವೆ ಮಾಡಿಸಲಿಲ್ಲ. ನಮಗೆ ನಿನಗೆ ಹಾಗೆಲ್ಲ ಮಾಡುವುದಿಲ್ಲ ಚಿನ್ನ. ಛೇ, ತಂದೆಗೆ ಬೇಕಾದಂತೆ ಮಾತನಾಡುವುದು. ಮತ್ತೆ ತಂದೆಯನ್ನು ಬಹಳ ಪ್ರೀತಿಯಿಂದ ನೋಡುವವರು ನೀವಿಬ್ರು. ನಿಮಗೆ ಅಂತವರು ನಾನು ಮದುವೆ ಮಾಡ್ತೇನೆ. ನಿಮಗೆ ವಿಕ್ರಮಿ, ಸಮೃದ್ಧ, ಶ್ರೀಮಂತ, ವಿದ್ಯಾವಂತ, ರೂಪವಂತರಾದಂತಹ ಗಂಡಂದಿರನ್ನೇ ಮದುವೆ ಮಾಡಿದೆ. ಅದು ಅವಳಿಗೆ ಹೇಳಿದೆ ನಾನು. ಬೇಸರ ಮಾಡಬೇಡಿ, ಹೊರಗಿದ್ದುಕೊಳ್ಳಿ. ಅಂತಪುರಕ್ಕೆ ಬನ್ನಿ. ಫಲಹಾರ ಸಿದ್ಧ ಮಾಡಿ. ಹಾಲು ಕೇಸರಿಯಾಗಿದ್ದೇವೆ. ಮತ್ತೆ ಅದುಂಟ ತಿನ್ಲಿಕ್ಕೆ ವಡೆ. ಎಂತ ವಡೆ ಇವತ್ತು ಅದು ತಿಂದು ಹೋಗ್ಬೇಕಲ್ಲ. ಹಾಗೆ ಹಾಗೆ ಅದು ಸಿದ್ಧ ಮಾಡಿ. ಇಲ್ಲ ಇಲ್ಲ ನಿಮ್ಮಲ್ಲಿ ಒಂದು ಪಾಠ ಕಲಿಸಲಿಲ್ಲ ನಾನು ಈ ಸಲ. ಇವಳಿಗೆ